ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬೇಸಿಗೆ ಆರಂಭದಲ್ಲೇ ಬೆಂಗಳೂರು ನಗರದಲ್ಲಿ ನೀರಿನ ಬರ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂಥದ್ದು ಆರಂಭದಲ್ಲೇ. ಮುಂದೆ ಏನಾಗಬಹುದು ಅನ್ನುವಂಥ ಆತಂಕ ಈಗ ಶುರುವಾಗ್ತಾ ಇದೆ. ಈ ರೀತಿಯ ಬರ ಎದುರಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 65 ವಾರ್ಡ್ಗಳಲ್ಲಿ ಈಗ ಅಂತರ್ಜಲ ಮಟ್ಟ ಕುಸಿತ ಆಗಿದೆ. ಸೊ ಹಂಗಾಗಿ 14 ಕೆರೆಗಳನ್ನು ತುಂಬಿಸೋದಕ್ಕೆ ಜಲಮಂಡಳಿ ಈಗ ಮುಂದಾಗಿರುವಂಥದ್ದು. ಸೊ ಇದು ಒಳ್ಳೆಯ ನಿರ್ಧಾರ, ಒಳ್ಳೆಯ ಬೆಳವಣಿಗೆ ಕೂಡ ಹೌದು. ಆದರೆ ಆರಂಭದಲ್ಲಿ ಈ ರೀತಿ ಸಮಸ್ಯೆ ಆಗೋದಕ್ಕೆ ಕಾರಣ ಏನು? ಯಾಕೆ ಬೆಂಗಳೂರಿನಲ್ಲಿ ಪದೇ ಪದೇ ಪ್ರತಿ ವರ್ಷವೂ ಕೂಡ ಮಳೆಗಾಲ ಚೆನ್ನಾಗಿರುತ್ತೆ, ಆದರೆ ಬೇಸಿಗೆ ಎಂಟ್ರಿ ಕೊಡ್ತು ಅಂದರೆ ಮುಗಿದೋಯ್ತು, ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಸೊ ಹಂಗಾಗಿ ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣಗಳೇನು, ಆಮೇಲೆ ಈ ಟ್ಯಾಂಕರ್ ಮಾಫಿಯಾವನ್ನು ಕಡಿವಾಣ ಹಾಕೋದು ಹೇಗೆ, ಅದರ ಜೊತೆಗೆ ಈ ಬೇಸಿಗೆಯ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಬೆಂಗಳೂರು ಧಗೆ ಅಂತರ್ಜಲ ಕುಸಿತ. ಬೇಸಿಗೆ ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಬೆಂಗಳೂರಿನ ಜನರಿಗೆ. ಸೊ ಮುಂದಿನ ದಿನಮಾನಗಳಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಟ್ಯಾಂಕರ್ ಇರುತ್ತೆ, ಬಟ್ ಅದು ಮಾಫಿಯಾ ಮುಂದುವರಿಯುತ್ತೆ ಅಂತ ವಿಪರೀತವಾಗಿ ಅದಕ್ಕೆ ರೇಟ್ ಕೊಡಬೇಕಾಗತ್ತೆ. ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿಗೆ ನೀರಿನ ಬರ ಎದುರಾಗತ್ತಾ ಅನ್ನುವಂಥದ್ದು. ನಗರದ 65 ವಾರ್ಡ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ. ತಕ್ಷಣ ಎಚ್ಚೆತ್ತುಕೊಂಡಿರುವಂತಹ ನೀರು ಸರಬರಾಜು ಜಲಮಂಡಳಿ ಈಗ 14 ಕೆರೆಗಳಿಗೆ ನೀರನ್ನು ತುಂಬಿಸೋದಕ್ಕೆ BWSSB ಮುಂದಾಗಿದೆ. ಅಂತರ್ಜಲ ಮರು ನಿರ್ಮಾಣಕ್ಕೆ ಅಥವಾ ಪರಿಪೂರ್ಣಕ್ಕೆ ಜಲಮಂಡಳಿ ದಾಪುಗಾಲನ್ನು ಇಡ್ತಾ ಇರುವಂಥದ್ದು. ಸೊ ಕೆರೆ ಅಭಿವೃದ್ಧಿ ಯೋಜನೆಯಿಂದ ಅಂತರ್ಜಲ ಮಟ್ಟ ಇಳಿಕೆ ಆಗತ್ತಾ ಅನ್ನುವಂಥ ಪ್ರಶ್ನೆ. ಗುರುತಿಸಿರುವಂತಹ 65 ವಾರ್ಡ್ಗಳ ಕೆರೆಗಳ ಅಭಿವೃದ್ಧಿಯ ಕಾರ್ಯ ಆಗ್ತಾ ಇದೆ. ಇದು ತಾತ್ಕಾಲಿಕನ ಅಥವಾ ಶಾಶ್ವತ ಪರಿಹಾರನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಮಳೆ ಬಂದಾಗ ಅದನ್ನು ಸಂಸ್ಕರಣೆ ಮಾಡುವಂಥ ಕೆಲಸ ಆಗಲಿಲ್ಲ. ಮಳೆ ಬಂದರೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ, ಬೇಸಿಗೆ ಬಂದರೆ ನೀರು ಕುಡಿಯೋದಕ್ಕೆ ನೀರಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಬೆಂಗಳೂರಿನಲ್ಲಿ. ಜನ ಅಂತೂ ನೆಮ್ಮದಿಯಾಗಿ ಬದುಕೋಕೆ ಆಗ್ತಾ ಇಲ್ಲ ಈ ಬೆಂಗಳೂರು ಭಾಗದಲ್ಲಿ. ಚಳಿಗಾಲದಲ್ಲಿ ವಿಪರೀತವಾಗಿ ಚಳಿ ಇತ್ತು, ಬೇಸಿಗೆಯಲ್ಲಿ ನೀರಿಲ್ಲ, ಮಳೆಗಾಲದಲ್ಲಿ ಮನೆಯೊಳಗೆ ನೀರು ನುಗ್ತಾ ಇತ್ತು. ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಬೆಂಗಳೂರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಟ್ರೆಂಡ್ ಮುಂದುವರಿತು ಅಂತ ಹೇಳಿದ್ರೆ ಮುಂದಿನ ಭವಿಷ್ಯ ಏನಾಗಿರಬೇಡ ಅಂತೇಳಿ ಬೆಂಗಳೂರು ಈಗಲಾದರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಜಲಮಂಡಳಿ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಅಂದರೆ ಈ ಕೆರೆಗಳು ಏನಿದಾವಲ್ಲ 14 ಕೆರೆಗಳನ್ನು ತುಂಬ್ತೀವಿ ಅನ್ನೋದು, ಇದನ್ನು ಮೊದಲೇ ಮಾಡಬಹುದಾಗಿತ್ತಾ? ಉಳಿದಿರುವಂಥ ಕೆರೆಗಳು ಆಲ್ಮೋಸ್ಟ್ ಎಲ್ಲ ಕೆರೆಗಳನ್ನು ನುಂಗು ಹಾಕಿದ್ದಾರೆ. ಈಗ ಅಲ್ಪ ಸ್ವಲ್ಪ ಎಲ್ಲಿ ಕೆರೆಗಳಿದ್ದಾವೆ ಅದನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ಆಗಿಲ್ಲ ಅದು, ಆದರೆ ಒಳ್ಳೆಯದು. ಸೊ ಹಂಗಾಗಿ ನೋಡಬೇಕು ಇದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಜನಸಾಮಾನ್ಯರಿಗೆ ಅಂತೇಳಿ. ಮನುಷ್ಯರಿಗೆ ನೀರಿಲ್ಲ ಅಂದರೆ ಪಕ್ಕದ ಮನೇಲಿ ಹೋಗಿ ನೀರು ಕುಡಿಬಹುದು ಅಥವಾ ನೀರು ಕೇಳಬಹುದು, ಆದರೆ ಪ್ರಾಣಿಗಳು ಪಕ್ಷಿಗಳಿಗೆ ಏನು ವ್ಯವಸ್ಥೆ ಮಾಡಲಾಗತ್ತೆ ಅಥವಾ ಜನಸಾಮಾನ್ಯರು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ? ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂಥೇಳಿ. ನಾನಾ ಕಾಯಿಲೆ ಬರುವಂಥ ಸಾಧ್ಯತೆ ಇರುತ್ತೆ ಈ ಬೇಸಿಗೆ ಕಾಲದಲ್ಲಿ. ಸೊ ಯಾವ ಸಮಯದಲ್ಲಿ ನೀವು ಮನೆಯಿಂದ ಆಚೆ ಇರಬೇಕಾಗತ್ತೆ, ಯಾವ ಸಮಯದಲ್ಲಿ ಮನೆ ಒಳಗಡೆ ಇರಬೇಕಾಗತ್ತೆ, ಅಂದರೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ. ಸೊ ಹಂಗಾಗಿ ಆರೋಗ್ಯ, ಅದರ ಜೊತೆಗೆ ನೀರಿನ ಸಮಸ್ಯೆ ನಿವಾರಣೆ ಮಾಡೋದು ಹೇಗೆ? ಇದ್ರ ಜೊತೆಗೆ ಈ ಅಂತರ್ಜಲ ಮಟ್ಟ ಕುಸಿತ ಆಗಿದೆಯಲ್ಲ, ಆ ವಾರ್ಡ್ಗಳನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 65 ವಾರ್ಡ್ಗಳು ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾವ್ಯಾವುದು ಅಂಥೇಳಿ. ಜಕ್ಕೂರು ಮತ್ತು ದೊಡ್ಡ ಬೊಮ್ಮಸಂದ್ರ, ಮಲ್ಸಂದ್ರ ಆಗಿರ್ಬೋದು, ಜಾಲಹಳ್ಳಿ, ಟಿ ದಾಸರಳ್ಳಿ ಆಗಿರ್ಬೋದು, ಸಂಜಯ ನಗರ, ಹೆಬ್ಬಾಳ, ಎಲ್ಲ ವಾರ್ಡ್ಗಳಲ್ಲಿ ಈ ರೀತಿಯ ಸಮಸ್ಯೆ ಇದೆ, ನೀರಿನ ಸಮಸ್ಯೆ. ನಾಗವಾರ, ಹೊರಮಾವು, ಇನ್ನು ಕಾವಲ್ ಭೈರಸಂದ್ರ ಆಗಿರ್ಬೋದು, JC ನಗರ, KR ಪುರ, ಕಾಡು ಮಲ್ಲೇಶ್ವರ, ಮಹಾಲಕ್ಷ್ಮೀಪುರ, ಈ ಎಲ್ಲ ವಾರ್ಡ್ಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಶಿವಾಜಿನಗರ ಆಗಿರ್ಬೋದು, ಗಾಂಧಿನಗರ, ನಾಗವಾರ, ಅದಾದ ನಂತರ ಈ JP ನಗರ, KR ಪುರ, ಕಾಡು ಮಲ್ಲೇಶ್ವರ, ಇದೆಲ್ಲ ಭಾಗದಲ್ಲಿ, ಮಹಾಲಕ್ಷ್ಮೀಪುರ, ಅಗರದಲ್ಲಿ, ಶಿವಾಜಿನಗರ, ಗಾಂಧಿನಗರ, ವಿಜಯನಗರ ಮತ್ತು ಹೊಸಹಳ್ಳಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಈಗ ಏನಾಗತ್ತೆ, ಈಗ
ಟ್ಯಾಂಕರ್ ಮಾಫಿಯಾ ಶುರುವಾಗತ್ತೆ. ಅದಕ್ಕೆ ವಿಪರೀತವಾಗಿ ರೇಟ್ ಹಾಕ್ತಾರೆ. ಸೊ ಅದರಿಂದ ಜನ ಬಚಾವಾಗೋದು ಹೇಗೆ ಅನ್ನೋದು ದೀಪಾಂಜಲಿ ನಗರ ಆಗಿರ್ಬೋದು, ಕತ್ರಿಗುಪ್ಪೆ, ಗುರುಪ್ಪನಪಾಳ್ಯ, ಮಡಿವಾಳ, ಇನ್ನು BTM ಲೇಔಟ್, ಸಾರಕ್ಕಿ, ಯಲಚೇನಹಳ್ಳಿ ಮತ್ತು ಗೊಟ್ಟಿಗೆರೆ ಈ ಎಲ್ಲ ವಾರ್ಡ್ಗಳಲ್ಲಿ ಬೇಸಿಗೆಯ ಆರಂಭದಲ್ಲೇ ಈ ಸಮಸ್ಯೆಯನ್ನು ಅಲ್ಲಿರುವಂಥ ಸ್ಥಳೀಯರು ಜನ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಗಳೇನು, ಇದಕ್ಕೆ ಪರಿಹಾರ ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ, ಸುದೀರ್ಘವಾಗಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ವೀರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಅರುಣ್ ಕುಮಾರ್ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಹಿಳಾ ಹೋರಾಟಗಾರ್ತಿ ಸತ್ಯವಾಣಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ವೀರೇಶ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಬೇಸಿಗೆ ಆರಂಭದಲ್ಲೇ ಬೆಂಗಳೂರು ಜನ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಇದು ಅಂತ್ಯ ಅಲ್ಲ, ಇನ್ನು 3-4 ತಿಂಗಳ ಬಾಕಿ ಇದೆ. ಸೊ ಈ ರೀತಿಯ ಜನ ನೀರಿನಿಂದ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಈ ಬೆಂಗಳೂರು ಇರತಕ್ಕಂಥದ್ದು ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಅಂತರ್ಜಲ ಭಾಳ ಇವತ್ತು ಕುಸಿತೋಗಿರ್ತಕ್ಕಂಥದ್ದು ಮೊದಲನೇ ಕಾರಣ. ಆಮೇಲೆ 150 ಕಿಲೋಮೀಟರ್ ದೂರದಿಂದ ಕಾವೇರಿ ನೀರನ್ನು ನಾವು ತರ್ತಾ ಇದ್ದೀವಿ. 1000 ಅಡಿ ಮೇಲಕ್ಕೆ ಎತ್ತಿ ಸುಮಾರು ನೀರನ್ನು ಇವತ್ತು 1500 ಮಿಲಿಲೀಟರ್ ನೀರನ್ನು ಇವತ್ತು ಬೆಂಗಳೂರಿಗೆ ತರ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಇದು. ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತಂದರೆ ಅದಕ್ಕೆ ಪೂರಕವಾಗಿ ನೀರನ್ನು ಸರಬರಾಜು ಮಾಡಲಿಕ್ಕೆ ಇವರ ಕೈಲಿ ಆಗ್ತಾ ಇಲ್ಲ ಆಗಿರ್ತಕ್ಕಂಥದ್ದು. ಕರ್ನಾಟಕದ 20% ಜನಸಂಖ್ಯೆ ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಸರ್, ಮುಖ್ಯ ಕಾರಣ ಇವತ್ತು ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ ಏನಾಗಿದೆ, ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾಯಿದೆ. ಬೆಂಗಳೂರು ಉತ್ತರ, ಬೆಂಗಳೂರು ಮತ್ತು ಪೂರ್ವ ಇದರಲ್ಲೂ ಕೂಡ ಇವತ್ತು 1500 ಅಡಿ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಂಚೆ ಏನಾಗ್ತಾ ಇತ್ತು, ಈ ಏಕಮನೆಗಳು ಅಂದರೆ 1-2 ಮನೆಗಳಿದ್ದವರು 150-200 ಅಡಿ ಹಾಕ್ತಾಯಿದ್ರು. ಇವತ್ತೇನಾಗಿದೆ, ಮಳೆ ನೀರು ಪೂರ್ಣ ಇದನ್ನು ಕೊಯ್ಲು ಇವತ್ತು ಮಳೆ ನೀರು ಕೊಯ್ಲು ಮಾಡ್ತಾಯಿಲ್ಲ. ಹೀಗಾಗಿ ಏನಾಗ್ತಾಯಿದೆ, ಅಂತರ್ಜಲ ಇವತ್ತು ಕುಸಿದ ಇರತಕ್ಕಂಥದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಬೀಳ್ತಕ್ಕಂಥ ಮಳೆಯ ನೀರನ್ನು ಸರಿಯಾಗಿ ಇವರು ಭೂಮಿಗೆ ಇಳಿಸಿದರೆ ಖಂಡಿತ ಈ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ. ಆದರೆ ಏನಾಗಿದೆ, ಇವತ್ತು ಡಾಂಬರೀಕರಣ, ಎಲ್ಲ ಕಡೆಯಲ್ಲೂ ಕೂಡ ಕಾಂಕ್ರೀಟ್ಗಳನ್ನು ಹಾಕಿ ಮಳೆ ಬಂದ ನೀರೆಲ್ಲ ನಾವು ನೋಡ್ತಾ ಇದ್ದೀವಿ. ಮಳೆ ಬಂದಾಗ ಇಲ್ಲ ಅಂದರೆ ಫ್ಲಡ್ಡಿಂಗ್ ಆಗ್ತದೆ. ಬೇಸಿಗೆಯಲ್ಲಿ ಇವತ್ತು ನೀರಿಲ್ಲ. ಮಳೆ ನೀರೆಲ್ಲ ಬಿದ್ದು ಏನಾಗ್ತಾ ಇದೆ ಅಂತಂದರೆ ನಮ್ಮ ಇದರಲ್ಲಿ ಯಾವುದು ಈ ರಾಜಕಾಲುವೆಗಳಲ್ಲಿ ಹರಿದು ಮತ್ತೆ ಸಮುದ್ರವನ್ನು ಸೇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಉಂಟಾಗಿರ್ತಕ್ಕಂಥದ್ದು. ಮೊದಲನೆಯದು ಮಳೆ ನೀರು ಕೊಯ್ಲು ಆಗದಲ್ಲೇ ಇರ್ತಕ್ಕಂಥದ್ದು. ಎರಡನೆಯದು, ನಾವೀಗ ದೊಡ್ಡ ಪ್ರಾಜೆಕ್ಟ್ಗಳಲ್ಲೆಲ್ಲ ಮುಂಚೆ 20ಕ್ಕಿಂತ ಜಾಸ್ತಿ ಮನೆ ಇದ್ದರೆ ಅದಕ್ಕೆ ಮಳೆ ನೀರು ಇದನ್ನು STP ಸುಯೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಬೇಕು ಅಂತದಕ್ಕೆ ಕಡ್ಡಾಯ ಆಯಿತು. ಇವಾಗ ಅದನ್ನು ತೆಗೆದು 100 ಮನೆಗೆ ಮಾಡಿದ್ದಾರೆ. ಈ ಸುಯೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳು ಮಾಡಿದಾಗ ಏನಾಗ್ತಾ ಇತ್ತು, ನೀರಿನ ಮರುಬಳಕೆಯಿಂದ ಏನಾಗ್ತಾ ಇತ್ತು, ಬಳಕೆ ಉಳಿತಾ ಇತ್ತು, ಅಂದರೆ ನೀರು ಉಳಿತಾ ಇತ್ತು. ಈ ಟಾಯ್ಲೆಟ್ ಫ್ಲಶಿಂಗ್, ಗಾರ್ಡನಿಂಗ್, ಕ್ಲೀನಿಂಗಿಗೆಲ್ಲ ಇವನ್ನು ಯೂಸ್ ಮಾಡಿದಾಗ ಏನಾಗ್ತಾಯಿತ್ತು, ಬೋರ್ವೆಲ್ಗಳಿಂದ ತೆಗಿತಕ್ಕಂಥ ಅವಶ್ಯಕತೆ ಕಮ್ಮಿ ಬರ್ತಾಯಿತ್ತು. ಮತ್ತು ಇನ್ನೊಂದೇನಾಗಿದೆ, ಉತ್ತರ ಮತ್ತು ಭಾಳಷ್ಟು ಬ್ಯಾಂಗ್ಳೂರಿನ ಗ್ರೇಟರ್ ಬ್ಯಾಂಗ್ಳೂರಿನ ಸುಮಾರು 75% ಜಾಗದಲ್ಲಿ ಇವತ್ತು ಕೂಡ BWSSB ನೀರಿನ ಸಂಪರ್ಕವೇ ಇಲ್ಲ. ಅವರೆಲ್ಲ ಇವತ್ತು ಬೋರ್ವೆಲ್ಗಳ ಮೇಲೆ ಇವತ್ತು ಅವಲಂಬಿತರಾಗಿರ್ತಕ್ಕಂಥದ್ದು. ಹೀಗಾಗಿ ಏನಾಗಿದೆ ಅಂತಂದರೆ ಅಂತರ್ಜಲ ಭಾಳ ಕುಸ್ತಿರ್ತಕ್ಕಂಥದ್ದು. ಮತ್ತು 1500 ಅಡಿಯಿಂದ ತೆಗೆದ ನೀರು ಅದು ಯಾವುದಕ್ಕೂ ಯೋಗ್ಯವಲ್ಲ, ಪೋರ್ಟಬಲ್ ಅಲ್ಲ, ಅಂದರೆ ಕುಡಿಲಿಕ್ಕೆ ಯೋಗ್ಯವಲ್ಲ, ಉಪಯೋಗಿಸ್ಲಿಕ್ಕೆ ಯೋಗ್ಯವಲ್ಲ. ಯಾಕೆಂದರೆ ಅದರಲ್ಲಿ ಸಾಲ್ಟ್ ಕಂಟೆಂಟ್ಸ್ ಜಾಸ್ತಿ ಇರ್ತದೆ. ಹೀಗಾಗಿ ಏನಾಗಿದೆ ಅಂತಂದರೆ ಬೆಂಗಳೂರಿನಲ್ಲಿ ಮಳೆಯ ನೀರನ್ನು ಸರಿಯಾಗಿ ನಾವು ಅದನ್ನು ಶೇಖರಣೆ ಮಾಡದಲೇ, ಅಂತರ್ಜಲವನ್ನು ಏರಿಸದಲೇ ಇರೋದರಿಂದ ಏನಾಗಿದೆ, ನಾವು ಇವತ್ತು ಭಾಳಷ್ಟು ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ನಗರೀಕರಣ ಸರ್, ಭಾಳ ಬೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು. ಇದನ್ನು ತಡಿದಲೇ ಇದ್ದರೆ ಖಂಡಿತ ಭವಿಷ್ಯದಲ್ಲಿ ಇವತ್ತು ಬ್ಯಾಂಗ್ಳೂರು ಸ್ಥಿತಿ ಏನು ಇಟ್ ವಿಲ್ ಬಿ, ಅದು ಸಂಪೂರ್ಣವಾಗಿ ಸಾಯುವಂಥ ಸ್ಥಿತಿ ಬೆಂಗಳೂರು ನಗರಕ್ಕೆ ಬರ್ತದೆ. ಎಸ್, ಅರುಣ್ ಕುಮಾರ್ ಸರ್, ಈಗ ಈ ನೀರು ಸಂಗ್ರಹಣೆ ಮಾಡಿದ್ರೆ ಬಹುಶಃ ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ನೀವೊಬ್ಬ ಸಾಮಾಜಿಕ ಹೋರಾಟಗಾರರಾಗಿ ಈ ನೀರು ಸಂಗ್ರಹಣೆಯ ಬಗ್ಗೆ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ರಿ? ಸರ್ ನೋಡಿ, ಮೊದಲಾಗಿ ನಾನು ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತೇಳಿದೆ, IRC ಸ್ಟ್ಯಾಂಡರ್ಡ್ಸ್. ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್, ರೋಡ್ ಆಗಲಿ, ಪಾರ್ಕ್ ಆಗಲಿ, ಏನೇ ಅದೇ ಆಗಲಿ, ಅದು ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ಸ್. ಹೆಂಗೆ ಇಂಡಿಯನ್ ISO ಇದೆ, ಸ್ಟ್ಯಾಂಡರ್ಡ್ ಇದೆ, ಆ ಥರ ಸಿವಿಲ್ ಎಂಜಿನಿಯರಿಂಗ್ ವರ್ಕ್ಸಿಗೆ ಬಂದು
ಓಕೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತೇಳಿ. ನಮ್ಮ ಇಂಡಿಯನ್ ರೋಡ್ ಕಾಂಗ್ರೆಸ್ಸಲ್ಲಿ ಓಕೆ ನಂಬರ್ 42 2014 ಅದರಲ್ಲಿ ಡಿಸೈನ್ ಆಫ್ ಡ್ರೈನೇಜ್ ಅಂದರೆ ಕಾಲುವೆಗಳನ್ನ ಮಾಡುವಂಥ ಒಂದು ಇದು ಹೇಗೆ ಇದು ಮಾಡಬೇಕಂತೇಳಿ ಅದರಲ್ಲಿ ಏನು ಹೇಳುತ್ತಂದರೆ ಚಾಪ್ಟರ್ 10 ನಾನು ಹೇಳ್ತಲ್ಲ ಅದರಲ್ಲೇ ಇದೆ 2014ರಿಂದ ಚಾಪ್ಟರ್ 10 ಬಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿದೆ. ಅಂದರೆ ಪ್ರಕೃತಿಯಲ್ಲಿ ಏನಂದರೆ ಇವಾಗ ನಮ್ಮ ನಗರ ಸ್ಥಾಪಕರು ಕೆಂಪೇಗೌಡರು ಅವರು ಎಲ್ಲ ಕಡೆ ಸಹ ಕೆರೆಗಳು ಮಾಡಿದರು. ಯಾಕೆ ಅಂತಂದರೆ ಮಳೆಗಾಲ ಬಂದಾಗ ಮಾತ್ರ ಆಕಾಶದಿಂದ ನೀರು ಬೀಳೋದು, ಅದಾದಮೇಲೆ ಮತ್ತೆ ನೀರು ಬರೋಲ್ಲ. ಇರೋ ನೀರನ್ನ ನಾವು ಸಂರಕ್ಷಣೆ ಮಾಡ್ಕೊಂಡ್ರೆ ನಮಗೆ ಇಡೀ ವರ್ಷ ನೀರು ಬರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಎಲ್ಲ ಕಡೆ ಕೆರೆಗಳನ್ನ ಇದು ಮಾಡ್ತಾಯಿದ್ರು. ಯಾಕಂದರೆ ಅಂತರ್ಜಲ ಸಂರಕ್ಷಣೆಗೆ. ಇದು ಹೆಂಗಂದರೆ ನಾವು ಬ್ಯಾಂಕಲ್ಲಿ ದುಡ್ಡಿರುತ್ತೆ, 1 ಲಕ್ಷ ರೂಪಾಯಿ ಇರುತ್ತೆ. ಡೈಲಿ ನಾವು 100 ರೂಪಾಯಿ ಅಂತ ಎತ್ಕೊಂಡೋದಂದರೆ ಎಷ್ಟು ದಿನ, 100 ದಿನ ಅಷ್ಟೇ. ಆಮೇಲೆ ಏನು ನೆಗೆಟಿವ್ ಜೀರೋ ಬ್ಯಾಲೆನ್ಸ್ ಇಲ್ಲ. ಅದೇ ನಾವು ತೆಗಿತಾ ಆಗ್ತಾ ಇದೆ ಅಂದರೆ ಏನಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಹಂಗೆ ಇರುತ್ತೆ. ನೀರು ಸಹ ಹಾಗೆ ಮೇಲಿಂದ ಬೀಳ್ತಾ ಇದೆಯಾ, ಬ್ಯಾಂಕ್ ಅಕೌಂಟಲ್ಲಿ ತುಂಬ್ತಾ ಇದೆ. ಏನು ಅದನ್ನ ನಾವು ತೆಗಿತಾ ಇರ್ತೀವಿ, ತುಂಬ್ತಾ ಇರುತ್ತೆ, ತೆಗಿತಾ ಇರ್ತೀವಿ ಅಂದರೆ ಏನೂ ಸಮಸ್ಯೆ ಇಲ್ಲ. ಇವಾಗ ಏನಂದರೆ ಆ ಚಾಪ್ಟರ್ 10 ಏನು ಹೇಳುತ್ತಂದರೆ ನೀವು ಇಂಗು ಗುಂಡಿ ಮಾಡಬೇಕನ್ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ ಇಂಗು ಗುಂಡಿ. ಅದೇನು ಎವ್ರಿ 3 ಮೀಟ್ರಲ್ಲಿ ಮೋರಿ ಇರಿದೆಲ್ಲಪ್ಪ, ಮೋರಿಯಲ್ಲಿ ಇಂಗು ಗುಂಡಿ ಚಿಕ್ಕದು ಹೋಲ್ಗಳು ಬಿಡೋಕೆ. ಯಾಕೆ ಇದು ಮೋರಿಗಳು ಇವಾಗ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಮೋರಿಗಳು ಮಾಡಿಬಿಟ್ಟು ಮೊದಲು ಹಳೆ ಕಾಲದಲ್ಲಿ ಏನಾಗ್ತಾಯಿತ್ತು, ಮಳೆ ಬಿದ್ದಂದ್ರೆ ಅಲ್ಲೇ ಮಳೆ ನೀರು ಒಳಗಡೆ ಭೂಮಿ ಅಡಿಗೆ ಹೋಗ್ತಾಯಿತ್ತು. ಇವಾಗ ಹಂಗಲ್ಲ, ಮೋರಿಗಳು ಮಾಡಿಬಿಟ್ಟು ಎಲ್ಲರನ್ನ ಪಾರ್ಸಲ್ ಮಾಡಿಬಿಡ್ತಾ ಇದ್ದಾರೆ. ಈ ನೀರುಗಳೇನಾಗುತ್ತೆ ಎಲ್ಲ ಓವರ್ಫ್ಲೋ ಆಗಿ ಬೇರೆ ಬೇರೆ ಕಡೆಗೆ ಹೊಂಟೋಗ್ತಾ ಇದೆ. ಮತ್ತು ಇನ್ನೊಂದು ಎಲ್ಲ ಕಡೆ ವೈಟ್ ಟಾಪಿಂಗ್ ಆಗಿದೆ. ವೈಟ್ ಟಾಪಿಂಗ್ ಆಗ್ಬಿಟ್ಟು ಇಷ್ಟಿಷ್ಟು ಇಂಚ್ ರೀ ಒಂದೊಂದು ಅಡಿಗೆ ವೈಟ್ ಟಾಪಿಂಗ್ ಆಗ್ಬಿಟ್ಟು ಅಂದರೆ ನೀರು ಅಡಿಗೆ ಎಲ್ಲ ಹೋಗ್ತಾ ಇದೆ. ಇಲ್ಲ, ವೈಟ್ ಟಾಪಿಂಗಲ್ಲೂ ಇದೆ ನೀವು. ಮತ್ತು ಇನ್ನೊಂದು ರೋಡ್ ಕಾಂಗ್ರೆಸ್ ಅಡಿಯಲ್ಲೇ 2009 ಓಕೆ ನಂಬರ್ 21 2009 ಲ್ಯಾಂಡ್ಸ್ಕೇಪಿಂಗ್ ಆ್ಯಂಡ್ ಟ್ರೀ ಪ್ಲ್ಯಾಂಟಿಂಗ್ ಬರುತ್ತೆ. ಅದರಲ್ಲಿ ನೀವು ಎಲ್ಲ ರಸ್ತೆಯಲ್ಲಿ ವೈಟ್ ಟಾಪಿಂಗೋ ಇಲ್ಲ ರೆಡ್ ಟಾಪಿಂಗೋ ಯಾವುದೇ ಒಂದು ಟಾಪಿಂಗ್ ಆಗಲಿ ಮಾಡಬೇಕಂದ್ರೆ ಸಹ ನೀವು ಅಲ್ಲಲ್ಲಿ ಗಿಡ ನೆಡೋಕ್ಕೆ ರಿಂಗ್ಗಳು ಕೊಡಬೇಕಂತಿದೆ. ಯಾಕಂದರೆ ಆ ರಿಂಗ್ ಒಳಗಡೆ ನೀರುಗಳು ಹೋಗುತ್ತೆ, ಆವಾಗ ಅಂತರ್ಜಲ ಸಂರಕ್ಷಣೆ ಆಗುತ್ತೆ. ಇವಾಗ ಇವ್ರು ಏನು ಮಾಡ್ತಾಯಿದ್ರೆ ಎಲ್ಲ ಕಾಂಕ್ರೀಟ್ ಹಾಕಿ ಎಲ್ಲ ಮುಚ್ಚಿಬಿಟ್ಟು ಅಂತರ್ಜಲಲ್ಲಿ ನೀರು ಹೋಗ್ತಾ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಅಂತರ್ಜಲ ಸಂರಕ್ಷಣಾ ಪ್ರಾಧಿಕಾರ ಇದೆ, ಗ್ರೌಂಡ್ ವಾಟರ್ ಕನ್ಸರ್ವೇಷನ್ ಅಥಾರಿಟಿ. ಮಣ್ಣು ತಿಂತಾ ಇದ್ದಾರಾ? ಅವ್ರಿಗೇನು ಗೊತ್ತಾಗ್ತಾ ಇಲ್ವಾ? BBMP ಅವ್ರು ಎಲ್ಲ ಕಡೆ ವೈಟ್ ಟಾಪಿಂಗ್ ಮಾಡಿಕೊಂಡು ಮೋರಿಗಳಲ್ಲಿ ಸರ್ ನೀವು BBMPದು ಮೋಡಿ ನೋಡಿ ಬಾಕ್ಸ್ ಟೈಪ್ ಡ್ರೈನ್ ಮಾಡಿದ್ರೆ ಪಿಟ್ಟಿಲ್ಲ. ನಾನು BBMP ಕೇಳಿದೆ ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಫಾಲೋಯಿಂಗ್ ಅಂದರೆ IRC. ಏನು IRC ಅಂದರೆ ಹೋಗ್ಲೇ ಗೊತ್ತಿದೆಯಾ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರುತ್ತೆ ಅವ್ರು ಮೋಸ್ಟ್ಲಿ, ಅವ್ರಿಗೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಲ್ಲ. ಅವ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಹೇಳ್ತಾರೆ ಆ ಥರ ಇವ್ರು ಮೋಸ್ಟ್ಲಿ ಮಾಡಿರ್ಬೋದು. ಪಿಟ್ಟೇ ಇಲ್ಲ ರೀ, ನೀವು ನೋಡಿದಂದ್ರೆ ಅಲ್ಲಿ ಗುಂಡಿ ಇರಬೇಕು, ಅಲ್ಲಿ ಗ್ಯಾಪ್ಗಳಿರ್ಬೇಕು, ಒಳಗಡೆ ಹೋಗೋಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ವಿ. ಹಾಂ, ಇವಾಗ ಏನಾಗ್ತಾ ಇದೆ ಅದರಿಂದ ನಾವೇನು ಮಾಡ್ತೀವಿ, ಲಾಸ್ಟ್ ಟೈಮ್ ಸಹ ನಿಮ್ಮ ಇದರಲ್ಲೇ ಬಂದು ಏನೋ 72% ಎಲ್ಲ ನೀರು ಕುಡಿಯೋಕ್ಕಾಗಲ್ಲ. 72% ಇವಾಗ ಜನಸಂಖ್ಯೆ ಹೆಚ್ಚಾಗೋದ್ರಿಂದ 72% ನೀರಿಂದು ಕುಡಿಯೋ ನೀರು, ಪಾಟೇಬಲ್ ವಾಟರ್ ಅಂತ ಕುಡಿಯುವಂಥ ನೀರು. ಇನ್ನೊಂದು ನೀರು ಇಂಡಸ್ಟ್ರಿಯಲ್ ವಾಟರ್, ಅದು ಬಿಡಿ ರೀಸೈಕ್ಲಿಂಗ್ ಮಾಡ್ಕೋಬೋದು. ಬಟ್ ಕುಡಿಯೋ ನೀರು ನಮಗೆ ಬೇಕು. ಹಳೆ ಕಾಲದಲ್ಲಿ ಏನಿತ್ತು, ಬಾವಿಗಳಿತ್ತು ರೀ, ಬಾವಿಗಳಲ್ಲಿ ಬಂದು ನೀರು ಇದಾಗ್ತಾ ಇತ್ತು, ನೀರು ಅಂತರ್ಜಲ ಬ್ಯಾಲೆನ್ಸ್ ಇದಾಗ್ತಾ ಇತ್ತು. ಬಟ್ ಈಗ ಎಲ್ಲ ಬಾವಿ ಇದಾಕಿ ಬೋರ್ವೆಲ್ ಆಗ್ತಾ ಇದ್ದಾರೆ. ಇವಾಗ ನೀವು ಮಡಿವಾಳದ್ದು ತೋರಿಸಿದ್ರಿ, ಕಾಡು ಮಲ್ಲೇಶ್ವರ ತೋರಿಸ್ತೀರಿ TV ಮಡಿವಾಳ ಹತ್ರ ಕೆರೆ ಇದೆಯಪ್ಪ, ಮಡಿವಾಳ ಕೆರೆ ಇದೆ, ಮತ್ತು ಕಾಡು ಮಲ್ಲೇಶ್ವರ ಸ್ಯಾಂಕಿ ಇದೆ. ಇದ್ರೆ ಸಹ ಯಾಕೆ ಅಂತರ್ಜಲ ಇದಾಗ್ತಾ ಇದೆ ಅಂದರೆ ಓಕೆ ಒಮ್ಮೆ ಅದು ನೀರ್ದು ಕೆಳಗಡೆ ಎಲ್ಲ ತೆಗೆದುಬಿಟ್ಟು ಅಂದರೆ ಡ್ರೈ ಆದಂದರೆ ಏನಾಗುತ್ತೆ, ನೀರು ಏನಾಗುತ್ತೆ. ಪ್ಲೀಸ್ ರಿಮೆಂಬರ್ ಒನ್ ಸೈಂಟಿಫಿಕ್ ಕಾನ್ಸೆಪ್ಟ್. ಓಕೆ ಇದು ಹೆಂಗೆ ಫ್ಲೋ ಆಗುತ್ತೆ ಅಂದರೆ ಫ್ರಮ್ ಎ ರೀಜನ್ ಆಫ್ ಹೈಯರ್ ಡೆನ್ಸಿಟಿ ಟು ಎ ಲೋವರ್ ಡೆನ್ಸಿಟಿ ಅಂತೀವಿ. ಓಕೆ ಬಟ್ ನೀರು ಹಂಗಲ್ಲ. ಲೋವರ್ ಡೆನ್ಸಿಟಿಯಿಂದ ಹೈಯರ್ ಅಂದರೆ ಎಲ್ಲಿ ನೀರು ಕಡಿಮೆ ಇರುತ್ತೆ, ಜಾಸ್ತಿ ನೀರಿರೋ ಕಡೆಯಿಂದ ಇಲ್ಲಿ ನೀರು ಬರಲ್ಲ, ಕಡಿಮೆ ಇರೋ ಕಡೆಯಿಂದ ಬೇರೆ ಕಡೆಗೆ ಹೊಂಟೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಡ್ರೈ ಮಾಡಬಾರ್ದು ಲ್ಯಾಂಡ್ನ. ಡ್ರೈ ಮಾಡ್ದೆ ಅಂದರೆ ಬರೋ ನೀರು ಹೊಂಟೋಗ್ಬಿಡುತ್ತೆ. ಆಮೇಲೆ ಏನು ಬೋರ್ ಅಡಿ ಹಾಕು ಹಲ್ಸೂರಲ್ಲಿ ಸರ್ ಇವಾಗ 1010 ಅದು ಕೆರೆ ಇರೋ ನೀರಾವರಿ ಪ್ರದೇಶ ಹಲ್ಸೂರು ಇವಾಗ 2000 ಅಡಿಗೆ ಹೋಗಿದೆ ಸರ್, 2000 ಫೀಟು. ಇನ್ನು ಎಷ್ಟಂತೇಳಿ ಹೋಗ್ತೀರಾ? ಆಮೇಲೆ ಏನಿಲ್ಲ, ನೀರು ಬಾಯ್ ಬೇಡ್ಕೋಬೇಕು. ಎಸ್ ಸತ್ಯವಾಣಿ ಮೇಡಮ್ ಅವರೇ, ಈಗ 65 ವಾರ್ಡ್ಗಳ ಪೈಕಿ ಈಗ ಅಲ್ಲಿ ನೀರಿನ ಮಟ್ಟ ಕುಸಿತ ಆಗ್ತಾ ಇದೆ ಅನ್ನೋದು 14 ಕೆರೆಗಳನ್ನು ತುಂಬುವಂಥ ಕೆಲಸವನ್ನು ಮಾಡ್ತೀರಿ. ಈ ಒಂದು ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ 14 ಕೆರೆ ತುಂಬ್ತಾರೆ ಅಂದರೆ ಹೇಗೆ ತುಂಬ್ತಾರೆ?
ನೀರು ಎಲ್ಲಿಂದ ಬರುತ್ತೆ ಅಂತ ನೋಡಬೇಕು. ಈಗ ಕೆಂಪೇಗೌಡ ಕಟ್ಟಿದ ನಾಡು ಕೆರೆಗಳ ಬೆಂಗಳೂರಾಗಿತ್ತು, ಸಾವಿರಾರು ಕೆರೆಗಳಿದ್ವು. ಅದರಲ್ಲಿ ಈಗ 196 ಕೆರೆಗಳು BBMP ನಿರ್ವಹಣೆ ಮಾಡ್ತಾ ಇದೆ. ಅದರಲ್ಲಿನೂ ಕೆಲವು ಕೆರೆಗಳು ಈಗ ನಮ್ಮಂಥವರು ಕೆರೆಗಳ ಬಗ್ಗೆ ಹೋರಾಟ ಮಾಡಿ ಕೆರೆಗಳನ್ನ ಉಳಿಸ್ಕೊಳ್ಳೋಕ್ಕೆ ಸಂರಕ್ಷಣಾ ಸಮಿತಿಗಳಂತ ಮಾಡಿ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ಏನೋ ಫೈಟ್ ಮಾಡ್ತಾ ಇದ್ದರೆ ಕೆಲವೊಂದು ಕೆರೆಗಳು ಮಾತ್ರ ಉಳಿತಾ ಇದೆ. ಈಗ ಇವರು ನೀರು ತುಂಬಲಿಕ್ಕೆ ಅಂದರೆ ಕೆರೆ ಒಳಗಡೆ ನೀರು ಬರಲಿಕ್ಕೆ ಜಾಗನೇ ಇಲ್ದಂಗೆ ಆಗಿದೆ. ಯಾಕೆಂದರೆ ಕೆರೆ ಒತ್ತುವರಿ ಆಗಿದೆ. ಒಂದು ಇರೋ ಕೆರೆಗಳಿಗೆ ಇನ್ಲೆಟ್ ಇಲ್ಲ, ಔಟ್ಲೆಟ್ ಇಲ್ಲ. ಈಗ ನಾವಿರೋ ಏರಿಯಾದಲ್ಲಿ ವಿಭೂತಿಪುರ ಕೆರೆ ಇದೆ, ಅದಕ್ಕೆ ಇನ್ಲೆಟ್ಟು ಇಲ್ಲ, ಔಟ್ಲೆಟ್ಟು ಇಲ್ಲ. ಯಾಕೆಂದರೆ ರಾಜಕಾಲುವೆಯಿಂದ ನೀರು ಬರಬೇಕಾಗತ್ತೆ ಇನ್ಲೆಟ್ಗೆ, ಅದು ಒತ್ತುವರಿಯಾಗಿದೆ. ಔಟ್ಲೆಟ್ಟು ಒತ್ತುವರಿಯಾಗಿದೆ. ಈಗ ಇವರು ಕೆರೆಗೆ ನೀರು ತುಂಬಿಸ್ತಾರೆ ಅಂತ ನಾನು ಬರಬೇಕಾದ್ರೆ ನಮ್ಮ BWSSP ಅವ್ರಿಗೆ ಕೇಳಿದೆ, ಹೇಗೆ ನೀವು ನೀರು ತುಂಬಿಸ್ತೀರಾ ಅಂತ. STP ಇಂದ ನೀರು ತುಂಬಿಸ್ತೀವಿ ಅಂತ. STP ಅಂದರೆ ಕೊಳಚೆ ನೀರನ್ನ ಸಂಸ್ಕರಣೆ ಮಾಡಿ ತುಂಬಿಸ್ತಾರೆ ಅಂತ. ನಮ್ಮ ಇದರಲ್ಲಿ 1 MLD ಕೊಟ್ಟಿದ್ದಾರೆ. 1 MLD ಎಷ್ಟೊತ್ತು ಬರುತ್ತೆ ನೀರು? ತುಂಬ ಕಡಿಮೆ ಆಗುತ್ತೆ ನೀರು, ಅದು ಏನು ಸಾಕಾಗೋದಿಲ್ಲ. ಅದೇ ಸಂಸ್ಕರಣೆ ನೀರೇ ತುಂಬಿಸ್ತೀವಿ ಅಂತ ಹೇಳ್ತಾರೆ ಹೊರತು ಬೇರೆ ನೀರು ಇವರಿಗೆ ದಾರಿ ಇಲ್ಲ. ಕೆರೆಗಳನ್ನ ಇವರು ಸ್ವಚ್ಛ ಮಾಡಬೇಕಾಗುತ್ತೆ, ಹೂಳು ತೆಗಿಬೇಕಾಗತ್ತೆ, ನೈಸರ್ಗಿಕವಾಗಿ ಹೇಗೆ ಕೆರೆನ ಮೇಂಟೈನ್ ಮಾಡಬೇಕಂತ ತಿಳ್ಕೊಬೇಕಾಗತ್ತೆ. ಎಲ್ಲ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈಗ ನೋಡಿ, ಜನ ತಿಳ್ಕೊಬೇಕಾಗತ್ತೆ. ಈಗ ನಗರೀಕರಣ ಅಂತ ಮಾಡಿದರು, ಜನಗಳಿಗೆ ಅಧಿಕಾರದ ಹಣದಾಹ. ನಾವು ಎಷ್ಟೇ ಹಣ ಇದ್ದರೂ ಊಟ ಬೇಕಲ್ವಾ, ನೀರು ಬೇಕು. ನೀರಿಲ್ದಲೇ ಎಷ್ಟು ಹಣ ಇದ್ರೂ ಏನು ಉಪಯೋಗ ಇಲ್ಲ. ಅದು ಮನುಷ್ಯ ತಿಳ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಎಲ್ಲಿ ಜಾಗ ಕೆರೆ ಸಿಕ್ಕಿದ್ರೆ ಸಾಕು ನಾನು ಒತ್ತುವರಿ ಮಾಡ್ಕೊಂಬಿಟ್ಟು ಮನೆ ಕಟ್ಕೊಳ್ಳೋಣ, ಅಪಾರ್ಟ್ಮೆಂಟ್ ಕಟ್ಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ. ಆ ಥರ ಮಾಡಿರೋದ್ರಿಂದನೇ ಈಗ ನೀರಿನ ಅಭಾವ ಆಗಿದೆ. ವಾಟರ್ ಟ್ಯಾಂಕರ್ಸ್ ಬಂದಿದೆ, ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ. ಹಾಗೆ ಈಗ ಇವ್ರು ನೀರು ತುಂಬ್ತೀವಿ ಅಂದರೆ ನೀರು ತುಂಬಲಿಕ್ಕೆ ಎಲ್ಲಿಂದ ಇದೆ? ನೀರೆಲ್ಲಿದೆ ಹೇಳಿ? ಈಗ ಕಾವೇರಿನೂ ಬತ್ತಿದೆ ಅಂದರೆ ಸಂಸ್ಕರಣೆ ಆಗಬೇಕಾಗಿದೆ. ಫಸ್ಟು ಏನಾಗಿದೆ, ಈಗ ನಮಗೆ 150 ಕಿಲೋಮೀಟ್ರ್ ದೂರದಿಂದ ಕಾವೇರಿ ನೀರು ಬರುತ್ತೆ. ಬಂದಮೇಲೆ ಆ ನೀರು ಭೂಮಿಯಲ್ಲಿ ಇಂಗಬೇಕು. ಅಂದರೆ ನಮ್ಮ ನೀರು, ಈಗ ನೋಡಿ, ನಮ್ಮ ಕಸ ನಮ್ಮ ಜವಾಬ್ದಾರಿ ಅನ್ನೋ ಥರ ನಮ್ಮ ನೀರು ನಮ್ಮ ಜವಾಬ್ದಾರಿ ಅಂತ ಪ್ರತಿಯೊಬ್ಬರು ತಿಳ್ಕೊಬೇಕು. ನಮ್ಮ ಮನೇಲಿರೋ ನೀರನ್ನ ನಾವು ಭೂಮಿಗೆ ಹಿಂಗ್ಸೋ ಕೆಲಸ ಮಾಡಬೇಕು. ಈಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ರಸ್ತೆಗೆ ಎಲ್ಲಾದರೂ ನೋಡಿ, ಬೆಂಗಳೂರಲ್ಲಿ ಎಲ್ಲಾದರೂ ನೋಡಿ, ಎಡ್ಜ್ ಟು ಎಡ್ಜ್ ಕಾಂಕ್ರೀಟ್ ಹಾಕಿದ್ದಾರೆ. ಎಡ್ಜು ಈಗ ವೈಟ್ ಟ್ಯಾಪಿಂಗಿಂದ ನೀರಂತೂ ಹಿಂಗೋದೇ ಇಲ್ಲ. ತಾರೂ ಅಷ್ಟೇ ಎಡ್ಜ್ ಟು ಎಡ್ಜ್ ತಾರಿರುತ್ತೆ, ಅದ್ರ ಮೇಲೆ ಡ್ರೈನೇಜ್ ಬರುತ್ತೆ. ಡ್ರೈನೇಜು ಅವೈಜ್ಞಾನಿಕವಾಗಿ ಆಗಿದೆ, ಬಾಕ್ಸ್ ಟೈಪ್ ಕಟ್ಟಿರ್ತಾರೆ. ಇನ್ನೊಬ್ರು ಕಾರ್ಪೊರೇಟ್ರು ಒಂದು ಟರ್ಮ್ ಚೇಂಜ್ ಆದ ತಕ್ಷಣ ಇನ್ನೊಬ್ರು ಬರ್ತಾರೆ. ಅವ್ರ ಕೆಲಸ ಏನಂದರೆ ಇದನ್ನು ಮತ್ತೆ ಒಡೆದು ಮತ್ತೆ ಕಟ್ಟೋದು, ಕಾಂಕ್ರೀಟಿಂದ ಅದು ಕಾಂಟ್ರಾಕ್ಟಿಂದ ಎಷ್ಟು ದುಡ್ಡು ಮಾಡ್ಕೋಬೇಕಂತ ನೋಡ್ತಾರೆ ಹೊರತು ಮಳೆ ನೀರು ಎಲ್ಲಿ ಹೋಗಬೇಕು? ಕೆರೆಗೆ ಹೋಗಬೇಕು. ಯಾವ ಬೆಂಗಳೂರಲ್ಲಿ ಯಾವ ಕೆರೆಗೂ ಹೋಗ್ದಲೇ ಮಾಡಿದ್ದಾರೆ. ಇದು ನಾವು ಹೇಳ್ತಾ ಇರೋದು ಏನಂದರೆ, ಇವರು ಬೆಂಗಳೂರಿಗೆ ನೀರು ತುಂಬಿಸೋದು ಅಂದರೆ ಒಳ್ಳೆ ನೀರಲ್ಲ, ನಮ್ಮ ಡ್ರೈನೇಜ್ ವಾಟರ್ ತುಂಬಿಸ್ಬೇಕಾಗತ್ತೆ. ಅದು STP ಎಲ್ಲ ಕಡೆಗೂ ಇಲ್ಲ. ಈಗ ಕೆಲವೊಂದು ಕಡೆಗೆ STP ಕೊಟ್ಟಿದ್ದಾರೆ, 1-2 STP. ಅದು ಸಾಕಾಗಲ್ಲ, ಯಾಕೆಂದರೆ ತುಂಬ ಫಂಡ್ಸ್ ಬೇಕಾಗತ್ತೆ. ವೀರೇಶ್ ಸರ್, ಈ ಬೆಂಗಳೂರಲ್ಲಿ ಈ ರೀತಿಯ ಸಮಸ್ಯೆ ಆಗೋದಕ್ಕೆ ಅತಿಯಾದ ನಗರೀಕರಣ, ಕಾಂಕ್ರೀಟ್, ಇದೆಲ್ಲ ಕಾರಣ ಆಗ್ತಾ ಇದೆ. ಹೇಗೆ ಅಂತೇಳಿ ಅಂದರೆ ಅಭಿವೃದ್ಧಿ ಆಗ್ತಾ ಇದೆ, ಬಟ್ ಜನರಿಗೆ ಏನು ಬೇಕು, ಬದುಕೋದಕ್ಕೆ ಏನು ಬೇಕು, ಮೂಲ ಸೌಕರ್ಯ ಏನು ಬೇಕು, ಅದನ್ನು ಮರ್ತಿದ್ದಾರೆ ಹೇಗೆ ಅಂತೇಳಿ. ಸರ್, ಈಗ ಬೆಂಗಳೂರು ನಗರಕ್ಕೆ ಬೇಕಾಗಿರ್ತಕ್ಕಂಥದ್ದು 300 ದಶಲಕ್ಷ ಲೀಟರ್ MLD ನೀರು ಬೇಕಾಗಿರ್ತಕ್ಕಂಥದ್ದು. ಕಾವೇರಿಯಿಂದ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು 150 MLD ಆಗ್ತಾಯಿದೆ. ಬಾಕಿ ನೀರು ನಾವು ಎಲ್ಲಿ ಅಂತಂದರೆ ಅವಲಂಬಿತ ಆಗಿರ್ತಕ್ಕಂಥದ್ದು ಬೋರ್ವೆಲ್ಗಳ ಮೂಲಕನೇ. ಬೋರ್ವೆಲ್ಗೆ ನಮ್ಮಲ್ಲಿ ಗ್ರೌಂಡ್ ವಾಟರ್ ಒಂದು ಅಥಾರಿಟಿ ಕೂಡ ಅಂತಿದೆ. ಯಾರೇ ಒಂದು ಬೋರ್ವೆಲ್ ಹಾಕಬೇಕಾದ್ರೆ ಅವರಿಂದ ಪರ್ಮಿಷನ್ ತೊಗೋಬೇಕು ಅಂತ. ಆದರೆ ಇವತ್ತು ಕೂಡ ಅವ್ಯಾಹತವಾಗಿ ಇಲ್ಲೀಗಲ್ ಆಗಿ ಜನ ಯಾವುದೇ ಇದನ್ನು ಬೋರ್ವೆಲ್ಗಳನ್ನು ಪರ್ಮಿಷನ್ ತಗೊಳ್ತಲೇ ಕೊರಿತಾ ಇರ್ತಕ್ಕಂಥದ್ದು. ಅವರ ಇದರಲ್ಲಿ ಒಂದು ಬೋರ್ವೆಲ್ಲಿಂದ ಇನ್ನೊಂದು ಬೋರ್ವೆಲ್ಗೆ ಮಿನಿಮಮ್ 50 ಮೀಟ್ರ್ ಏನೋ ದೂರ ಇರಬೇಕು ಅಂತಿದೆ. ನಾವು ನೋಡಿರ್ಬೋದು 30-40 ಸೈಟ್ಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಇವತ್ತಿರ್ತಕ್ಕಂಥದ್ದು. ಸರ್, ಇವತ್ತೇನಾಗಿದೆ, ಇನ್ನೊಂದು ಇಲ್ಲಿ ಕುಡಿಯುವ ನೀರಿನ ಮಟ್ಟ, ಈಗ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು BWSSB ವಾಟರ್ ಇರ್ಬೋದು, ಕಾವೇರಿ ನೀರು ಇರ್ಬೋದು, ಅಥವಾ ಬೋರ್ವೆಲ್ನಲ್ಲಿ ಬರ್ತಕ್ಕಂಥ ನೀರು ಖಂಡಿತ ಕುಡಿಲಿಕ್ಕಂತೂ ಖಂಡಿತ ಯೋಗ್ಯ ಅಲ್ಲ. ಇಟ್ ಈಸ್ ನಾಟ್ ಪೋರ್ಟಬಲ್ ಅಂತಕ್ಕಂಥದ್ದು ಇವತ್ತು ಅವರದೇ ಒಂದು ರಿಪೋರ್ಟಿಂದ ಇರ್ತಕ್ಕಂಥದ್ದು. ಅವ್ರು ಇವತ್ತು ಕೂಡ ಕಾವೇರಿ ನೀರನ್ನು ನಾವು ಸಪ್ಲೈ ಮಾಡ್ತಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಹೊರತು ಕುಡಿಯುವ ನೀರನ್ನು ನಾವು ಸಪ್ಲೈ ಮಾಡ್ತಿದ್ದೀವಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಸರ್, ಇವತ್ತು ನಮ್ಮಲ್ಲಿ ಏನಾಗಿದೆ, ನಾವು ಇವತ್ತೇನಾಗಿದೆ, ಈ ಮನೆಗಳನ್ನು ತೊಳಿಲಿಕ್ಕೆ, ಇದು ಬಟ್ಟೆ ತೊಳಿಲಿಕ್ಕೆ ಕೆಮಿಕಲ್ಸ್ಗಳನ್ನು ಇವತ್ತು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಹಿಂದೆ ಮನೆ ಒರೆಸ್ಲಿಕ್ಕೆ ಯಾರು ಕೆಮಿಕಲ್ ಯೂಸ್ ಮಾಡ್ತಿರಲಿಲ್ಲ. ಇವತ್ತೆಲ್ಲ ಏನಾಗಿದೆ, ನಮ್ಮಲ್ಲಿ ಪ್ರತಿಯೊಂದು ಕೂಡ ನೀರನ್ನು ಕೂಡ ಕೆಮಿಕಲನ್ನು ಹಾಕಿ ನಾವು ಟ್ರೀಟ್ ಮಾಡಿದ ವಾಟ್ರಲ್ಲೂ ಕೂಡ ಅಪಾಯದ ಮಟ್ಟದಲ್ಲಿ ಇವತ್ತು ಕೆಮಿಕಲ್ಸ್ಗಳು ಕಂಡು ಬಂದಿರತಕ್ಕಂಥದ್ದು. ಅಂತರ್ಜಲಕ್ಕೆ ಇಳಿದಾಗ ಅಂತರ್ಜಲದ ನೀರು ಕೂಡ ಇವತ್ತು ಕಲುಷಿತ, ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಅಂತರ್ಜಲದ ನೀರು ಕೂಡ ಕಲುಷಿತ ಆಗಿ ಅದು ಕೂಡ ಕುಡಿಲಿಕ್ಕೆ ಯೋಗ್ಯವಾಗಿಲ್ದಲೇ ಇರ್ತಕ್ಕಂಥದ್ದು. ಬಳಸಲಿಕ್ಕೂ ಯಾವುದೇ ಈವನ್ ಸ್ನಾನಕ್ಕೂ ಕೂಡ
ಬಳಸಲಿಕ್ಕೆ ಯೋಗ್ಯ ಇಲ್ಲ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಜನಗಳು ಕೂಡ ಕೆಮಿಕಲ್ಗಳ ಬಳಕೆಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಮನೆಗಳಲ್ಲಿ ನಾವು ಏನು ಮಾಡ್ತಾಯಿದ್ವಿ, ಟಾಯ್ಲೆಟ್ ಕ್ಲೀನಿಂಗಿಗೆ ಹಿಂದೆ ಎಲ್ಲ ಉಪಯೋಗಿಸ್ತಾನೆ ಇರಲಿಲ್ಲ ನಾವು. ಈಗ ನೋಡಿದ್ದೀವಿ, ಆ ಯೂಸ್ ಮಾಡಿದ್ದೆಲ್ಲ ಏನಾಗ್ತದೆ ನೀರಲ್ಲಿ ಮತ್ತೆ ಹೋಗಿ ಏನಾಗ್ತದೆ, ಅದು ಇವತ್ತು ಎಸ್ ಟಿ ಪಿಗಳಿಗೆ ಹೋಗ್ತದೆ. ಎಸ್ ಟಿ ಪಿಗಳಲ್ಲಿ ಕೇವಲ ಕೆಮಿಕಲ್ಗಳನ್ನು ತೆಗೀಲಿಕ್ಕೆ ಇವತ್ತು ಕೂಡ ಪ್ರೊವಿಷನ್ ಇಲ್ಲ. ಇದೇ ನೀರನ್ನು ನಾವು ಚಲ್ಲಘಟ್ಟ ಮತ್ತು ಇದರಿಂದ ತೊಗೊಂಡು 8 TMC ನೀರನ್ನು ಇವತ್ತು ಕೋಲಾರ ಜಿಲ್ಲೆಯ ಇವಕ್ಕೆ ಅಗ್ರಿಕಲ್ಚರ್ ಪರ್ಪಸ್ಗೆ ಅಂತೇಳಿ ಕೊಟ್ಟು ಮೊನ್ನೆ ಒಂದು ರಿಪೋರ್ಟ್ ಬಂತು. ಅಲ್ಲಿ ಅದರಿಂದ ಬೆಳೆದಂತಹ ತರಕಾರಿಗಳಲ್ಲಿ ಸೀಸದಂಶ, ಲೆಡ್ ಅಂತ ಹೇಳ್ತೀವಿ, ಅಪಾಯಕಾರಿ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು. ಹೀಗೆ ಸರ್, ಇದು ಒಂದು ವಿಷವರ್ತುಲ ಇರ್ತಕ್ಕಂಥದ್ದು. ಈ ಸಮಸ್ಯೆಗಳಿಗೆಲ್ಲ ಮೂಲ ಕಾರಣ ಬೆಂಗಳೂರನ್ನು ಅಭಿವೃದ್ಧಿಯನ್ನು ನಾವು ಖಂಡಿತ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ನಮಗೆ ಇಲ್ಲಿ ಕುಡಿಯುವ ನೀರಿಲ್ಲ ಸರ್. ಈಗ ಬೆಂಗಳೂರಿಗೆ ಯಾಕೆ ನೀವು ಕೈಗಾರಿಕೆಗಳನ್ನು ತರ್ತಿದ್ದೀರಾ? ಟೈರ್ 2 ಸಿಟಿಗಳಿದೆ. ಕಾರವಾರ ಅಲ್ಲಿ ಸಮುದ್ರಕ್ಕೆ ಹೋಗ್ತಕ್ಕಂಥ ಲಕ್ಷಾಂತರ ಲೀಟರ್ ನೀರು ಇವತ್ತು ವೇಸ್ಟಾಗಿ ಹೋಗ್ತಾ ಇದೆ ಸಮುದ್ರಕ್ಕೆ. ಅಂಥ ಕಡೆ ಇದು ಏನು ಬಂಜರು ಭೂಮಿ ಲಭ್ಯತೆ ಇದೆ. ಅಂತಹ ಕಡೆ ನೀವು ಬೆಳೆಸಿ. ಇವತ್ತು ಬೆಂಗಳೂರಿನ ಬೆಳೆಸಿ ಏನಾಗಿದೆ ಅಂತಂದರೆ, ಬೆಂಗಳೂರಿಗೆ ವಲಸಿಗರು ಜಾಸ್ತಿ ಆಗಿದೆ. ಕರ್ನಾಟಕದ ಯಾವುದೇ ಹಳ್ಳಿಗಳಲ್ಲೂ ಕೂಡ ಇವತ್ತು ಯೂತ್ಸ್ ಸಿಗ್ತಾ ಇಲ್ಲ, ಯುವಜನತೆ ಇಲ್ವೇ ಇಲ್ಲ. ಎಲ್ಲ ಯುವಜನತೆ ಇವತ್ತು ಏನಾಗಿದೆ, ಬೆಂಗಳೂರಿಗೆ ಬಂದು ಸೇರಿಕೊಂಡು ಇವತ್ತು ಏನಾಗಿದೆ ಅಂತಂದರೆ ಹಳ್ಳಿಗಳು ಇವತ್ತು ನಾಶ ಆಗ್ತಾ ಇರ್ತಕ್ಕಂಥದ್ದು. ಸರ್, ಇದು ಒಂದು ಭಾಳ ಸಮಸ್ಯೆ. ಇದು ಈ ರೀತಿಯ ವಲಸೆಗಳಾಗ್ತಾ ಇರ್ತಕ್ಕಂಥದ್ದು. ನಗರಗಳ ಹತ್ರ ನಾವು ಬೆಳೆಸೋದನ್ನು ಫಸ್ಟ್ ನಿಲ್ಲಿಸಬೇಕಾಗ್ತದೆ ಸರ್. ಆವಾಗ ಏನಾಗ್ತದೆ, ಈಗಿರ್ತಕ್ಕಂಥ ಜನಸಂಖ್ಯೆಗೆ ಇವರು ಆದಷ್ಟು ಬೇಕಾದರೆ ಇಲ್ಲಿಯ ಜೀವನ ಮಟ್ಟ ಅಥವಾ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ನಗರಗಳ ಅಭಿವೃದ್ಧಿಗಳನ್ನು ನೀವು ನಿಲ್ಲಿಸೋದು ಹೊರತು ನೀವು ಏನೇ ಯೋಜನೆಗಳನ್ನು ಮಾಡಿ ಆಗೋದಿಲ್ಲ. ಇವಾಗ ನೋಡಿ, ಕಾವೇರಿ 6ನೇ ಯೋಜನೆಗೆ ಇವತ್ತು 7,000 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಇವತ್ತು ಸರ್ಕಾರ ಒಂದು ಮಂಜೂರು ಮಾಡಿರ್ತಕ್ಕಂಥದ್ದು. 550 ಮಿಲಿಮೀಟರ್ ತರ್ತೀವಿ. ಅದಕ್ಕೆ 1,800 ಕೋಟಿ ರೂಪಾಯಿಲಿ ಭೂಮಿಯನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಮಾಡ್ತಾಯಿದ್ದೆ. ಸರ್, ಕಾವೇರಿ ನದಿಯಲ್ಲಿ ನೀರೇ ಇಲ್ಲ, ಎಲ್ಲಿಂದ ತರ್ತೀರಾ ನೀವು? ಮತ್ತೆ ಇವತ್ತೇ ನಮಗೆ ಕಾವೇರಿ ನದಿಗೆ ಮಳೆಗಾಲದಲ್ಲಿ ಮಳೆ ಎಲ್ಲವೂ ಚೆನ್ನಾಗಿ ಆಗುತ್ತೆ ಸರ್. ಅದು ಮಾಡ್ತಾ ಇಲ್ಲ. ಬ್ಯಾಂಗ್ಳೂರಿನಲ್ಲಿ ನೀವು ಮಳೆಗಾಲದಲ್ಲಿ ಮಳೆ ಆಗಿಲ್ಲ ಅಂದ್ರೆ ಅದು ಬೇರೆ ಸಮಸ್ಯೆ. ಮಳೆ ಚೆನ್ನಾಗಿ ವಿಪರೀತವಾಗಿ ಮಳೆ ಆಗುತ್ತೆ ಸರ್. 40 ಇಂಚು ಬಿದ್ದ ಮಳೆ ನೀರೆಲ್ಲ ಏನಾಗ್ತಾ ಇದೆ ಇವತ್ತು ಮತ್ತೆ ನದಿಗೆ ಹೋಗ್ತಾ ಇರ್ತಕ್ಕಂಥದ್ದು. ನಾವು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇವತ್ತು ಕಂಪಲ್ಸರಿ ಇದ್ರೂ ಕೂಡ ಇವತ್ತು ಆಗ್ತಾ ಇಲ್ಲ, ಅನುಷ್ಠಾನವೇ ಆಗ್ತಾ ಇಲ್ಲ. ಅದು ಜನಗಳು ಕೂಡ ಇದ್ರ ಬಗ್ಗೆ ಸರ್, ಜನಗಳದ್ದು ಕೂಡ ಜವಾಬ್ದಾರಿ ಇದೆ. ಯಾವುದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಕಡ್ಡಾಯವಾಗಿ ಗೊಳಿಸಬೇಕು ಸರ್. ನೀವತ್ತು ನೋಡ್ತಾ ಇದ್ದೀವಿ, ಪಾರ್ಕುಗಳಲ್ಲಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಪಾರ್ಕುಗಳಲ್ಲಿ ಕಾಂಕ್ರೀಟ್ ಹಾಕ್ತಕ್ಕಂಥ ಅವಶ್ಯಕತೆ ಇದೆಯಾ? ಇಲ್ಲಿ ಏನಾಗಿದೆ ಅಂತಂದರೆ, ಬ್ಯಾಂಗ್ಳೂರ್ಸು ನಮ್ಮ GBA ಇರ್ತಕ್ಕಂಥದ್ದು ಎಲ್ಲದರಲ್ಲೂ ದುಡ್ಡನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಪಾರ್ಕುಗಳಲ್ಲಿ ನಾವು ಹೇಳ್ತಿದ್ವಿ, ಹಿಂದೆ ಚಪ್ಪಟಿ ಕಲ್ಲುಗಳಿದ್ದಾಗ ಏನಾಗ್ತಾ ಇತ್ತು, ಅದರ ಸಂದಿಯಲ್ಲಿ ನೀರು ಇಳಿತಾ ಇತ್ತು, ಭೂಮಿ ಒಳಗೆ ನೀರು ಹಾಕ್ತಾ ಇತ್ತು. ಇವಾಗ ನೀವು ಕಾಂಕ್ರೀಟನ್ನು ಹಾಕಿದಾಗ ಏನಾಗ್ತದೆ, ಎಲ್ಲೂ ಕೂಡ ನೀರು ಇಳಿಯೋದಿಲ್ಲ. ಅವಶ್ಯಕತೆ ಇದೆಯಾ? ಪಾರ್ಕಲ್ಲಿ ಕಾಂಕ್ರೀಟ್ ಹಾಕ್ತಕ್ಕಂಥ ಅವಶ್ಯಕತೆ ಇದೆಯಾ? ಆಮೇಲೆ ಈಗ ತಾವು ವೈಟ್ ಟಾಪಿಂಗ್ ನೋಡಿದಿರಲ್ಲ, ವೈಟ್ ಟಾಪಿಂಗ್ ಜಾಗದಲ್ಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪಕ್ಕದಲ್ಲಿ ಕಾಂಕ್ರೀಟಿನ ಡ್ರೈನ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಎಲ್ಲೂ ಕೂಡ ಭೂಮಿಗೆ ನೀರು ಇಳಿಲಿಕ್ಕೆ ಎಲ್ಲೂ ಕೂಡ ಅವಕಾಶ ಮಾಡಿಲ್ಲ. ಅಂದರೆ ಏನಾಗ್ತಾ ಇದೆ, ಇವಾಗ ಬಿದ್ದ ನೀರೆಲ್ಲ ಮೋರಿಯಲ್ಲಿ ರಾಜಕಾಲುವೆಯ ಮೂಲಕ ಮತ್ತೆ ಸಮುದ್ರಕ್ಕೆ ಸೇರ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಕಡ್ಡಾಯವಾಗಿ ಮಳೆ ಕೊಯ್ಲು ಕಡ್ಡಾಯವಾಗಿ ಆಗಬೇಕು. ಆಮೇಲೆ ಏನು ಗ್ರೌಂಡ್ ವಾಟರ್ ಅಥಾರಿಟಿ ಅಂತ ಇರ್ತಕ್ಕಂಥದ್ದು, ಬೋರ್ವೆಲ್ಗಳ ಮೇಲೆ ನಿಯಂತ್ರಣ. ಆಮೇಲೆ ಮತ್ತು ಕಟ್ಟಡಗಳ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ ನೀರನ್ನು ಕೂಡ ಉಪಯೋಗಿಸಬಾರದು ಅಂತಕ್ಕಂಥದ್ದು ಕಾನೂನು. ಅವರು ಎಲ್ಲದಕ್ಕೂ ಕೂಡ ಈಗ BWSSBಯಲ್ಲಿ ಇವತ್ತು ಟ್ರೀಟೆಡ್ ವಾಟರ್ ಸಿಕ್ಕಾಬಿಟ್ಟೆ ಅವೈಲಬಿಲಿಟಿ ಇದೆ, ಅದನ್ನೇ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು. ಆದರೆ ಜನ ಅದನ್ನು ಟ್ರೀಟೆಡ್ ವಾಟರ್ ಯಾಕೆ ಉಪಯೋಗಿಸ್ತಾ ಇಲ್ಲ ಅಂತಂದರೆ, ಅದನ್ನು ಉಪಯೋಗಿಸಿ ಕಟ್ಟಡವನ್ನು ಕಟ್ಟಿದ್ರಲ್ಲಿ ಅದರಲ್ಲಿ ಇರತಕ್ಕಂತಹ ಆ್ಯಸಿಡ್ನಿಂದ ಏನಾಗ್ತದೆ, ಆ್ಯಸಿಡ್ ಮತ್ತು ಕ್ಷಾರಯುಕ್ತ ನೀರಿನಿಂದ ಆ ಬಿಲ್ಡಿಂಗನ್ನ ಅದರ ಗುಣಮಟ್ಟದ ಮೇಲೆ ಬೀಳ್ತದೆ ಅಂತೇಳಿ ಏನಾಗಿದೆ. ಕಟ್ಟಡಗಳ ನಿರ್ಮಾಣಕ್ಕೂ ಕೂಡ ನಾವು ಇವತ್ತು ಬೋರ್ವೆಲ್ ನೀರು ಅಥವಾ BWSSB ನೀರನ್ನು ಉಪಯೋಗಿಸ್ತಾ ಇದ್ದೀವಿ. ಹೀಗಾಗಿ ಏನಾಗಿದೆ, ಇಲ್ಲಿ ಇದು ಅತ್ಯಂತ ಭಾಳ ದೊಡ್ಡ ಸಮಸ್ಯೆಯಾಗಿ ಇವತ್ತು ಉದ್ಭವ ಆಗಿರ್ತಕ್ಕಂಥ. ಅರುಣ್ ಸರ್, ಈಗ ಮನುಷ್ಯ ಅಂತೂ ಹೇಗೆ ಬದುಕ್ತಾನೆ, ಅದಕ್ಕೆ ನಮ್ಮ ಕಡೆ ಇಲ್ಲಾಂದರೆ ಪಕ್ಕದ ಮನೆಗೆ ಹೋಗಿ ನೀರು ಕುಡಿಬಹುದು, ಉಸಿರಾಡಬಹುದು. ಬಟ್ ಪ್ರಾಣಿ ಪಕ್ಷಿಗಳು ಏನು ಮಾಡಬೇಕು ನೋಡಿ ಸರ್? ಅದೇ ಇವಾಗ ಒಂದು ಕಾಲದಲ್ಲಿ ಮೋರಿಗಳು ಓಪನ್ ಮೋರಿ ಇತ್ತು. ಆವಾಗ ಪ್ರಾಣಿ ಪಕ್ಷಿಗಳೆಲ್ಲ ಮೋರಿ ನೀರಾದರೂ ಕುಡಿಕೊಂಡು ಬದುಕ್ತಾ ಇತ್ತು. ಇವಾಗ ಏನಾಗಿದೆ, ಅದನ್ನು ಮುಚ್ಚಿಬಿಟ್ಟಿದ್ದಾರೆ, ಸ್ಲ್ಯಾಬ್ ಹಾಕ್ಬಿಟ್ಟು. ಯಾಕಂದರೆ ಸರ್ ಹೇಳಿದಾಗೆ ಎಲ್ಲ ಕಡೆ ಸರ್ ರೊಕ್ಕ. ಲೋಕಲ್ ಅಥಾರಿಟಿಗೆ ಎಷ್ಟು ದಪ್ಪ ಕಾಂಕ್ರೀಟ್ ಹಾಕ್ತೀವೋ ಅಷ್ಟು ದಪ್ಪ ನೋಟಿನ ಕಂತೆ.
ನೋಟ್ ಎಷ್ಟು ದಪ್ಪ ಆಗುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸೈಜ್ ಆಫ್ ದ ಕಾಂಕ್ರೀಟ್. ಇಷ್ಟಿಷ್ಟು ದಪ್ಪ ಆಗ್ತಂದ್ರೆ ಇಷ್ಟಿಷ್ಟು 500 ರೂಪಾಯಿ ನೋಟ್ ಬಂಡ್ಲ್ಗಳು ಅವರಿಗೆ ಜಾಸ್ತಿ ಆಗುತ್ತೆ ಸರ್. ಇದು ಅವೈಜ್ಞಾನಿಕ. ಓಕೆ, ಗ್ರೌಂಡ್ ವಾಟರ್ ಅಥಾರಿಟಿ ಇದೆ, ಅಂತರ್ಜಲ ಸಂರಕ್ಷಣಾ ಪ್ರಾಧಿಕಾರ. ಅದರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ವಾಟರ್ ಮೈನರ್ ಇರಿಗೇಷನ್, ಓಕೆ, ಅವರು ಚೇರ್ಮನ್ನು, ಅದರ ಜೊತೆಯಲ್ಲಿ ಡೈರೆಕ್ಟರ್ ಅಂತರ್ಜಲ, ಇದು ಪೊಲ್ಯೂಷನ್ನು, BWSSB ಎಲ್ಲರೂ ಕೂತ್ಕೊಳ್ತಾರೆ. ಏನು ಸರ್, ಅವರಿಗೆ ಸಿಂಪಲ್ ಲಾಜಿಕ್ಕು, ಮಳೆ ನೀರು ಒಳಗಡೆ ಹೋಗ್ತಾ ಇದೆಯಾ ಇಲ್ವಾ ಅಂತೇಳಿ ಇದು ಮಾಡಬೇಕಂದ್ರೆ ಅಲ್ಲಿ ಮಣ್ಣಿದ್ರೆ ಮಾತ್ರ ಹೀರ್ಕೊಳ್ಳುತ್ತೆ, ಸಿಮೆಂಟ್ ಇದ್ರೆ ಹೀರ್ಕೊಳ್ಳಲ್ಲ. ಅದು ಗೊತ್ತಾಗ್ದಂಥ ಇವ್ರು IAS ಆಫೀಸರ್ಗಳೆಲ್ಲ ಅಲ್ಲಿ ಕೂತ್ಕೊಂಡು ಅದು ಏನ್ರಿ ಮಣ್ಣು ತಿಂತಾ ಇದ್ದಾರೆ ಇಷ್ಟ ಹೇಳ್ಬೇಕು. ಐ ಆಮ್ ಓಪನ್ಲಿ ಟೆಲ್ಲಿಂಗ್. IAS ಆಫೀಸರ್ಗಳು ಎಲ್ಲ ಓದ್ಕೊಂಡು ಏನೋ ಮಾಡ್ತಾರಂದ್ರೆ ಈ ಥರ ಮಣ್ಣು ಮುಖ ಕೆಲಸ ಮಾಡ್ತಾರಲ್ರಿ ಇವರು. ಅವೈಜ್ಞಾನಿಕ, ಇವರ ಬೇಜವಾಬ್ದಾರಿಯಿಂದ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ. ಕುಡಿಯೋ ನೀರು ಏನು ಇದು ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ 30-40 ಸೈಟ್ಗಿಂತ ಮೇಲೆ ಇದ್ದು ಮನೆ ಕಟ್ಟದ ಅಂದರೆ ಕಡ್ಡಾಯವಾಗಿ ಅಂತರ್ಜಲ ಸಂರಕ್ಷಣೆ ಪೈಪಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕಂತಿದೆ. ಇದುವರೆಗೂ ಏನಾದ್ರು ಚೆಕ್ ಮಾಡಿರೋದು ಇದೆಯಾ ರೀ? ತೋರಿಸ್ಬಿಟ್ರಿ, ಇಲ್ಲ. ಮತ್ತು ಹೆಂಗೆ ಇವರು ಅಪ್ರೂವಲ್ಗಳು ಕೊಡ್ತಾರೆ? ಮತ್ತು ಇನ್ನೊಂದು ಯಾವುದು, ಬೇರೆ ಕಡೆಯಿಂದ ನೀರು, ಇವಾಗ ಮಂಗಳೂರಿಂದ ಘಾಟ್ ಸೆಕ್ಷನಿಂದ ಬಂದು ಕೋಲಾರಿಗೆ ನೀರು ಇದು ಮಾಡ್ತೀವಿ ಅಂದ್ಬಿಟ್ಟು ಪ್ರಾಜೆಕ್ಟ್ಗಳು. ಹಾಂ, ಮತ್ತು ಬೇರೆ ಕಡೆಯಿಂದ ಇದು ನೋಡಿ, ಬೆಂಗಳೂರು ಆಲ್ರೆಡಿ ಫುಲ್ ಆಗಿದೆ. ಇನ್ನೂ ನಾವು ಅಪಾರ್ಟ್ಮೆಂಟ್ಗಳು ಅದು ಇದು ಅಂತೇಳಿ ಜನರನ್ನ ತುಂಬಿಸ್ತಾ ಇದೆ. ಅಂದರೆ ಜನರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಸರ್. ಗಾಳಿ ಅಂತೂ ಇಲ್ಲ ಬಿಡಿ, ಅದು ಇನ್ನೂ ನೆಕ್ಸ್ಟ್ ಎಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ನೀರಂತೂ ಇದಾಯಿತು. ಯಾಕಂದರೆ ನಾನು ಸಣ್ಣ ವಯಸ್ಸಲ್ಲಿ ಮೇಡಮ್ ಬಾವಿ ನೀರು ತೆಗೆದು ಕುಡಿದಿದ್ದೀನಿ, ಬೋರ್ವೆಲ್ ಹೊಡೆದು ಇದ್ರಲ್ಲಿ ಕುಡಿದಿದ್ದೀನಿ, ಕೊಳಾಯಿ ತೆಗೆದು ಹಂಗೆ ಕುಡಿದಿದ್ದೀವಿ. ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಇದಾದ ಅಂದರೆ ಕೊಳಾಯಿ ನೀರು ಬಂದರೆ ಹಂಗೆ ಕುಡಿತಾ ಇದ್ದೀವಿ, ಹಿಂಗೆ ಕುಡಿಯೋದು. ಇವಾಗ ಯಾರಾದರೂ ಕೊಳಾಯಿ ನೀರು ಕುಡಿದು ಬಿಡ್ತಾರಾ? ಅದನ್ನು ಹಾಳು ಮಾಡಿ ಕಮರ್ಷಿಯಲ್ ಮಾಡಿಬಿಟ್ರು ಸರ್. ಒಂದು ತಮಿಳ್ ಪಿಕ್ಚರ್ ಇತ್ತು, ಅದರಲ್ಲಿ ಹೆಂಗೆ ಕುಡಿಯೋ ನೀರನ್ನೇ ಕಮರ್ಷಿಯಲ್ ಮಾಡಿಬಿಡ್ತಂತ ಒಳ್ಳೆ ಪಿಕ್ಚರ್ ಇತ್ತು, ಅದು ಹೆಸರು ಮರ್ತೋಗಿದ್ದೀನಿ. ಇವಾಗ ಹಂಗೆ ಆಗಿದೆ. ಎಲ್ಲರೂ ಯಾರಾದರೂ ಒಬ್ಬರು ಬಿಸ್ಲರಿ ತಗೊಳ್ಳಿ, ಮಿನರಲ್ ವಾಟರ್. ಮೊದಲೆಲ್ಲ ಮಿನರಲ್ ವಾಟರ್ ಅಂದರೆ ಫಾರಿನರ್ಸೇ ಸರ್. ಫಾರಿನರ್ಸು ಬೇರೆ ಕಡೆಯಿಂದ ಬಂದಂದ್ರೆ ಅವರೇ ಅದು ಮಿನರಲ್ ವಾಟರ್ ಅಂತೇಳಿ ಇದ್ದಿದ್ದು. ಸ್ಟಾರ್ ಹೋಟ್ಲೆಲ್ಲ ಇತ್ತು. ಇವಾಗ ಏನಂದರೆ ಇರೋ ಬರೋರೆಲ್ಲ ನೆಕ್ಸ್ಟು ಗಾಡಿನೂ ಅಷ್ಟೇ, ಆಕ್ಸಿಜನ್ ಆಮ್ಲಜನಕ ಹಾಸ್ಪಿಟ್ಲಲ್ಲಿ ಗೊತ್ತಾಕಂದ್ಬಿಟ್ಟು ಅಂದರೆ ಹೆಂಗೆ ಇದು ಆಕ್ಸಿಜನ್ ಕೊಟ್ಟು ಇದು ಮಾಡ್ತಾರೆ. ನಾವು ಒಂಥರ ಸಿಲಿಂಡ್ರ್ ಹಾಕ್ಕೊಂಡು ಸಮುದ್ರದ ಅಡಿಯಲ್ಲಿ ಈಜಾಡಕ್ಕೆ ಹೋಗ್ತಾರಲ್ಲ, ಸ್ಕೂಬಾ ಡೈವಿಂಗು, ಆ ಥರ ಹಿಂದೆ ಒಂದು ಸಿಲಿಂಡ್ರ್ ಹಾಕೊಂಡು ಹಿಂಗೆ ಹಾಕೊಂಡು ಓಡಾಡ್ತಾ ಇರಬೇಕು. ಮಾಲಿನ್ಯ ಅಷ್ಟು ಮಟ್ಟಕ್ಕೆ ತರ್ತಾರೆ ನೋಡಿ. ಇವಾಗ ಸಹ ನೋಡಿ ಏನು ಇದಾಗಿಲ್ಲ. ಇವರು ಎಲ್ಲ ಕಡೆ ಸಹ ಸಿಮೆಂಟ್ ಹಾಕೋ ಬದಲು ನೋಡಿ, ಒಂದು ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ನಾನು ದುಡ್ಡು ಹಾಕ್ತಾ ಇದ್ದು, ಇಲ್ಲ ಬೇರೆಯವ್ರು ನನ್ನ ಬ್ಯಾಂಕಿಗೆ ಅಕೌಂಟ್ ಹಾಕ್ತಾ ಇದ್ದಾರೆ, ನನ್ನ ಬ್ಯಾಂಕಲ್ಲಿ ರೊಕ್ಕ ಇರುತ್ತೆ, ನಾನು ಯಾವಾಗ ಬೇಕಾದ್ರೆ ತೆಗಿತಾ ಇರ್ಬೋದು. ನನ್ನ ಬ್ಯಾಂಕ್ ಅಂದರೆ ನಮ್ಮ ಏರಿಯಾ ಕಡೆ ಮಳೆ ಬಂದಾಗ ಆ ಮಳೆ ನೀರು ನಮ್ಮ ಏರಿಯಾ ಒಳಗಡೆ ಮಣ್ಣಿನ ಒಳಗಡೆ ಹೋಗಬೇಕೇ ಹೊತ್ತು ಅದು ಇಲ್ಲಿಂದ ಬೇರೆ ಕಡೆ ಹರಿದು ಹೊಂಟೋದಂದರೆ ಅಲ್ಲಿರುವಂಥವ್ರು ಎಲ್ಲರೂ ಬೋರ್ವೆಲ್ ಹಾಕಿ ತೆಗೆದು ನೀರೇನಾಗುತ್ತೆ, ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ ಶುರುವಾಗುತ್ತೆ. ಮತ್ತು ಇದೇ BWSSB ಆಗಲಿ ಸರ್ಕಾರ ಆಗಲಿ ನೋಡಿ, ಓಕೆ, ಮಣ್ಣಿನಲ್ಲಿ ಇರುವಂಥದ್ದು ಒಂದು ಸಂಪತ್ತು. ಕಾಡು ಹೇಗೆ ಒಂದು ಸಂಪತ್ತು, ಮಣ್ಣಿನಲ್ಲಿ ಇರುವಂಥದ್ದು ಒಂದು ಸಂಪತ್ತು. ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ಸು, ನೀರು ಸಹ ರಿಸೋರ್ಸಸ್ಸು. ನಮ್ಮ ವೈಯಕ್ತಿಕ ಸ್ವಂತ ಯೂಸ್ಗೆ ತಗೋಬೋದು ನೀರು ಸರ್. ಇದು ಬೋರ್ವೆಲ್ ಮಾಫಿಯಾ ಅವ್ರಿಗೆಲ್ಲ ಇದೆಲ್ಲ ತಗೊಂಡು ಕಮರ್ಷಿಯಲ್ ಮಾಡೋಕ್ಕೆ, ಓಕೆ, 1000 ರೂಪಾಯಿ 1,500 ರೂಪಾಯಿಗೆ ನೀರುಗಳು ಮಾಡ್ತಾ ಇದ್ದಾರಲ್ಲ, BWSSB ಏನ್ರಿ ಮಾಡ್ತಾರೆ, ಸರ್ಕಾರ ಏನ್ರಿ ಮಾಡ್ತಾ ಇದೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ನೀರನ್ನ ತೆಗೆದು ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಸರ್. ಮೇಡಮ್ ಅವ್ರು ಈಗ 14 ಕೆರೆಗಳನ್ನು ತುಂಬ್ತೀವಿ ಅನ್ನೋವಂಥ ಏನು ಲಿಸ್ಟ್ ಏನು ಕೊಟ್ಟಿದ್ದಾರಲ್ಲ, ನೀವು ಆಗಲೇ ಹೇಳಿದ್ರಿ ಕೆರೆಗಳನ್ನು ತುಂಬಬಹುದು, ಬಟ್ ನೀರು ಎಲ್ಲಿಂದ ತರ್ತಾರೆ ಅಂತೇಳಿ. ಬಟ್ ಆ ನೀರು ಎಲ್ಲಿಂದ ತರ್ತಾರೆ ಅನ್ನೋದಕ್ಕಿಂತ ಆ ನೀರು ಯೋಗ್ಯ ಇರುತ್ತಾ ಇಲ್ಲ, ಯಾವುದಕ್ಕೆ ಯೂಸ್ ಮಾಡ್ಕೊಳ್ಬೇಕು, ಅದೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ ಇವರು? ಇಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮಗೆ. STPಯಿಂದ ತುಂಬ್ತಾರೆ ಅಂತ ಗೊತ್ತಾಗಿದೆ. ಆದರೆ ಈಗ ಕೆರೆಗಳಲ್ಲಿ ಮಳೆ ಟೈಮಲ್ಲಿ ನೀರನ್ನ ಸಂಗ್ರಹಣೆ ಮಾಡಬೇಕಾಗಿತ್ತು. ಅದಕ್ಕೆ ಪ್ರಾಪರಾಗಿ ಎಲ್ಲ ಕಡೆ ಮಾಡಬೇಕು. ಈಗ ನೋಡಿ, ಎಲ್ಲ ಕೆರೆಗಳನ್ನ ಅಬ್ಸರ್ವ್ ಮಾಡಿ, ಈಗ ಒಣಗಿದೆಯಲ್ಲ ಸಮ್ಮರಲ್ಲಿ, ಗೊತ್ತಾಗ್ತಾ ಇದೆ ಅದು ಒಂದು ಕ್ರಿಕೆಟ್ ಗ್ರೌಂಡ್ ಥರ ಇರುತ್ತೆ, ಪ್ಲೇನ್ ಆಗಿರುತ್ತೆ. ಅದು ಆ್ಯಕ್ಚುಲಾಗಿ ಹಾಗಿರಬಾರ್ದು, ಸ್ಲೋಪ್ ಆಗಿ ಇರಬೇಕು. ಸ್ಲೋಪ್ ಅಂದರೆ ಎತ್ತರ ಮೆಟ್ಲು ಥರ ಕೊಟ್ಟರೆ ಎಲ್ಲ ಜೀವ ವೈವಿಧ್ಯಗಳು ಅಲ್ಲಿ ಉಳಿಬೇಕು. ಕಪ್ಪೆಗಳು ಉಳಿಬೇಕು, ಏಡಿಗಳು ಉಳಿಬೇಕು, ಮೀನುಗಳು ಉಳಿಬೇಕು. ಬಟ್ ಏನಾಗುತ್ತೆ, ಅವ್ರು ಪ್ಲೇನ್ ಕೊಟ್ಟಿರೋದ್ರಿಂದ ಏಡಿಗಳೆಲ್ಲ ಉಳಿಲಿಕ್ಕಾಗಲ್ಲ. ಅದು ಬಚ್ಚಿಟ್ಕೊಳ್ಳೋಕ್ಕೂ ಒಂದು ಜಾಗಗಳು ಇರಬೇಕು. ಅವಾಗ ಏನಾಗುತ್ತೆ, ಯಾವ ಕೆರೆಯಲ್ಲಿ ಏಡಿಗಳು ಕಾಣಿಸೋದಿಲ್ಲ. ಏಡಿಗಳಿದ್ರೆ ಏನಾಗುತ್ತೆ, ಅದು ಕೊರೆದು ಭೂಮಿ ಒಳಗಡೆ ಇಂಗುತ್ತೆ.
ಅಂದರೆ ನೀರನ್ನ ತುಂಬ ಆಳಕ್ಕೆ 16 ಅಡಿ ಆಳಕ್ಕೆ ತೆಗೆಯುತ್ತೆ. ಆಮೇಲೆ ಇವರು ಹೂಳುಗಳು ತೆಗಿತಾ ಇಲ್ಲ. ಕೆರೆನ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವ ಕೆರೆಗಳಿಗೆ ಎಷ್ಟು ಕೆರೆಗಳಿಗೆ ಹೂಳು ತೆಗೆದಿದ್ದಾರೆ. ಆಮೇಲೆ ಕೆರೆನಲ್ಲಿ ಹೂಳು ತೆಗೆದ್ರೂ 1-6 ಕೆರೆಗಳು ಎಲ್ಲೆಲ್ಲಿ ಆ್ಯಕ್ಟಿವಿಸ್ಟ್ ಇರ್ತಾರೋ, ಎಲ್ಲೆಲ್ಲಿ ಜನಗಳು ಹೋರಾಟ ಮಾಡಿರ್ತಾರೋ ಅಂಥ ಕೆರೆಗಳಿಗೆ ಮಾತ್ರ ಹೂಳುಗಳು ತೆಗಿತಾರೆ. ಆ ಹೂಳು ಸಮೇತ ಯಾವುದಾದ್ರೂ ಹೊಲಕ್ಕೆ ಹಾಕೋಷ್ಟು ಯೋಗ್ಯವಾಗಿರಲ್ಲ. ಯಾಕೆ ಅಂದರೆ ಡ್ರೈನೇಜ್ ನೀರು ಡೈರೆಕ್ಟಾಗಿ ಕೆರೆಗೆ ಕೊಟ್ಟಿರ್ತಾರೆ. ಮೋರಿ ನೀರೇ ತುಂಬಿರುತ್ತೆ. ಆ ನೀರು ಯೋಗ್ಯವಾಗಲ್ಲ, ಆ ಮಣ್ಣು ಯೋಗ್ಯ ಆಗಲ್ಲ, ಅದು ಎಲ್ಲ ವಿಷಯುಕ್ತವಾಗಿರುತ್ತೆ. ಈಗ ಅದನ್ನೆಲ್ಲ ತೆಗೆದ ಮೇಲೆ ಆಮೇಲೆ ಪಾಚಿ ಕಟ್ಟಿರುತ್ತೆ. ಅದು ಏನಾಗುತ್ತೆ ಅಂದರೆ ತುಂಬ ದಿವಸ ಆದಮೇಲೆ ಪಾಚಿ ಕಟ್ಟಿರುತ್ತೆ. ಎಲ್ಲರಿಗೂ ನೋಡಿ ಅದರೊಳಗಡೆ ಡ್ರೈನೇಜ್ ನೀರು ತುಂಬುತ್ತೆ. ಅದರಿಂದ ಪ್ಲಾಸ್ಟಿಕ್, ಈಗ ಸರ್ ಹೇಳ್ದಂಗೆ ಪ್ಲಾಸ್ಟಿಕ್ಕು, ಕೆಮಿಕಲ್ಸ್ ಎಲ್ಲ ನಾವು ಬಟ್ಟೆ ಒಗಿಲಿಕ್ಕೆ, ಪಾತ್ರೆಗೆ ಎಲ್ಲ ಯೂಸ್ ಮಾಡಿರೋ ಕೆಮಿಕಲ್ಸ್ ಎಲ್ಲ ಹೋಗಿರುತ್ತೆ. ಅದೇನಾಗುತ್ತೆ, ಒಂದು ಲೇಯರ್ ಥರ ಫಾರ್ಮ್ ಆಗಿಬಿಟ್ಟಿರುತ್ತೆ. ಲೇಯರ್ ಥರ ಫಾರ್ಮ್ ಆಗಿ ಕೆರೆಯಲ್ಲಿ ನೀರು ಸ್ವಲ್ಪ ಬಂದ್ರೂ ಅದು ಹಿಂಗಲ್ಲ, ಫುಲ್ ಕೆಳಮಟ್ಟಕ್ಕೆ ಹಿಂಗಕ್ಕಾಗಲ್ಲ. ಯಾಕೆ ಅಂದರೆ ಅದು ಪ್ಲಾಸ್ಟಿಕ್ ಥರ ಒಂದು ರೆಸಿಸ್ಟೆನ್ಸ್ ಕವರ್ ಆಗಿಬಿಟ್ಟಿರುತ್ತೆ. ಅದೆಲ್ಲ ತೆಗಿಬೇಕಾಗತ್ತೆ ಇವರು. ಆಮೇಲೆ ಇನ್ನೊಂದು ಮುಖ್ಯ ಅಂಶ ಅಂದರೆ ಏನಂದರೆ, ಇವ್ರು ಎಷ್ಟೇ ನೀರು ತುಂಬಿದ್ರೂ ಆ ಬೋರ್ವೆಲ್ ಮಾಫಿಯಾದವ್ರಿಗೆ ಯೂಸ್ ಆಗುತ್ತೆ. ಪ್ರತಿಯೊಂದು ಕೆರೆ ಸುತ್ತಮುತ್ತಲು ಬೋರ್ವೆಲ್ಗಳಿದೆ ಬ್ಯಾಂಗ್ಳೂರಲ್ಲಿ. ಎಲ್ಲಾದರೂ ಅಬ್ಸರ್ವ್ ಮಾಡಿ, ಅವರೆಲ್ಲ ಏನು ಗೊತ್ತಾ, ಟ್ಯಾಂಕರ್ಗಳನ್ನ ಮಾರಲಿಕ್ಕೆ ಇರ್ತಾರೆ. ಆ ಟ್ಯಾಂಕರ್ ಮಾಫಿಯಾಕ್ಕೆ ಕಡಿವಾಣ ಇಲ್ಲ. ಯಾಕೆಂದರೆ ಎಲ್ಲ ಪ್ರಭಾವಿಗಳೇ. ಪ್ರತಿಯೊಬ್ಬರು ಒಂದು ಟ್ಯಾಂಕರ್ ಇಟ್ಕೊಂಡ್ರೆ ಅವ್ನು ಲಕ್ಷಾಧೀಶ. ಒಂದು 4-5 ಟ್ಯಾಂಕರ್ಗಳು ಅವನ ಹತ್ರ ಇದ್ದರೆ ಅವ್ನು ತಿಂಗಳಿಗೆ ಮಿನಿಮಮ್ 6-8 ಲಕ್ಷ ರೂಪಾಯಿ ದುಡಿತಾನೆ. ಅದನ್ನು ನೀವು ಯಾರೇ ನೋಡಿ, ಒಂದೇ ಸಿಂಗಲ್ ಟ್ಯಾಂಕರ್ ಇಟ್ಕೊಂಡಿರೋ ಮನುಷ್ಯ ಸಾಮಾನ್ಯದಿಂದ 1-2 ವರ್ಷ 3 ವರ್ಷ ಆಗೋಷ್ಟೊತ್ತಿಗೆ ಅವ್ನು ಕಾರು ತೊಗೊಂಡು ಓಡಾಡೋ ಲೆವೆಲ್ಗೆ ಬಂದಿರ್ತಾನೆ. ನೀರು ಟ್ಯಾಂಕ್ ಅಷ್ಟು ಮಾಫಿಯಾ ಇದೆ. ಆ ಟ್ಯಾಂಕರ್ಗಳಲ್ಲಿ ಯಾರೇ ನೋಡಿ ಎಲ್ಲ ಪ್ರಭಾವಿಗಳು ಟ್ಯಾಂಕರ್ಗಳಲ್ಲಿ. ಆಮೇಲೆ ಬೆಂಗಳೂರಲ್ಲಿ ಒಂದು ನಿಯಮ ಇದೆ, ಟ್ಯಾಕ್ಟರ್ಗಳು ಓಡಾಡೋಂಗಿಲ್ಲ ಅಂತ. ಅದು ನಿಯಮನೇ ಇದೆ, ಬಟ್ ಎಲ್ಲ ಟ್ಯಾಕ್ಟರ್ಗಳೇ ಓಡಾಡುತ್ತೆ. ಆಮೇಲೆ ಟ್ಯಾಕ್ಟ್ರಿಗೆ 3,000 ಇದೆ, ಟ್ಯಾಂಕರ್ಗಳಿಗೆ 8,000 ಲೀಟ್ರಿಗೆ 2,000 ರೂಪಾಯಿ 3,000 ರೂಪಾಯಿ ಆ ಥರ ಚಾರ್ಜ್ ಮಾಡ್ತಾರೆ. 4,000-5,000 ಲೀಟ್ರಿಗೆ 1,500-2,000 ಇರ್ತಾರೆ. ಲಾಸ್ಟ್ ಟೈಮು ನಮಗೆ ವಾಟರ್ದು ತುಂಬ ಕ್ರೈಸಿಸ್ ಬಂದಾಗ ಒಂದು ಏರಿಯಾದಿಂದ ಒಂದು ಏರಿಯಾಗೆ ಮಿನಿಮಮ್ 15-20 ಕಿಲೋಮೀಟ್ರ್ ದೂರ ಅವರು ನೀರನ್ನ ತೊಗೊಂಡೋಗಿ ಸಪ್ಲೈ ಮಾಡ್ತಾಯಿದ್ರು. ಆ ಥರ ಕ್ರೈಸಿಸ್ ಇದೆ. ನಮಗೀಗ ಸರ್ಪ್ರೈಸಿಂಗ್ ಅಂದರೆ ಇವರು ನೀರು ಎಲ್ಲಿಂದ ತರ್ತಾರೆ, ಯಾವ ಕ್ವಾಲಿಟಿ ನೀರು ತುಂಬ್ತಾರೆ. ನನಗೆ ಅದೇ ಡೌಟ್ ಬಂತು, ಕಾವೇರಿಯಿಂದ ನೀರು ತರಲಿಕ್ಕೆ ಸಾಧ್ಯ ಇಲ್ಲ, ಪೈಪ್ಗಳು ತರಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಏನು ಮಾಡಬೇಕಾಗಿತ್ತು ಅಂದರೆ ನದಿ ಜೋಡಣೆ ಅಂತ ಇತ್ತು. ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ, ಎಲ್ಲ ನದಿಗಳು ಜೋಡಣೆ ಮಾಡ್ತಾರೆ, ನ್ಯಾಷನಲ್ ವೈಸ್ ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡುತ್ತೆ ಅಂತಿತ್ತು. ಅದು ಮಾಡಬೇಕಾಗಿತ್ತು. ಅದು ವ್ಯರ್ಥವಾಗಿ ಎಲ್ಲ ಸಮುದ್ರ ಸೇರ್ತಾ ಇದೆ. ಅದನ್ನು ವೈಜ್ಞಾನಿಕವಾಗಿ ನದಿ ಜೋಡಣೆ ಮಾಡಬೇಕು, ನಗರೀಕರಣನ ಕಡಿಮೆ ಮಾಡಬೇಕು. ಏನಂದರೆ ಅಪಾರ್ಟ್ಮೆಂಟ್ಗಳಿಗೆ 1-2, ಆಮೇಲೆ ಅಧಿಕಾರಿಗಳು ಇನ್ನೊಂದು ಏನು ಸರ್, ಯಾರೇ ಆಗಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿದಾಗ ಎಷ್ಟು ಫ್ಲೋರ್ ಇರುತ್ತೋ ಅಷ್ಟೇ ಫ್ಲೋರ್ ಕೊಡಬೇಕು. ಹೆಸರಿಗೆ ಮಾತ್ರ 3 ಫ್ಲೋರ್ ತೊಗೊಂಡಿರ್ತಾರೆ, ಕಟ್ಟಬೇಕಾದ್ರೆ 10 ಫ್ಲೋರ್ ಕಟ್ಟಿರ್ತಾರೆ. 10 ಫ್ಲೋರ್ ಕಟ್ಟಿದ್ರೆ ಅಷ್ಟು ಜನ ಬರ್ತಾರೆ, ಅಷ್ಟು ನೀರು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಆಲೋಚನೆ ಯಾರಿಗೂ ಗಮನನೇ ಇಲ್ಲ. ಅಧಿಕಾರಿಗಳಿಗೆ ನಾವು ದುಡ್ಡು ತೊಗೊಂಡು ಹೋಗ್ಬೇಕಂತ ಇರ್ತಾರೆ. ನೆಕ್ಸ್ಟ್ ಅಲ್ಲಿ ಆ ಊರಲ್ಲಿ ಯಾರು ಇರ್ತಾರಲ್ಲ ಅವ್ರು ನೋಡಬೇಕಾಗತ್ತೆ. ಬಟ್ ಔಟ್ಸ್ಕಟ್ಸಲ್ಲಿ ಎಲ್ಲರೂ ವೆಲ್ಸಿಗರೆ, ಕನ್ನಡಿಗರು ಅಂತ ತುಂಬ ಕಡಿಮೆ ಜನ ಇದ್ದಾರೆ. ಈ ಥರ ತುಂಬ ಸಮಸ್ಯೆಗಳಿದೆ. ಈಗ ನಮಗೆ BWSSP ಅವ್ರಿಗೆ ಕೇಳಬೇಕಾಗುತ್ತೆ, ವಾಟರ್ ಕ್ವಾಲಿಟಿ ಹೇಗೆ ತುಂಬಿಸ್ತೀರಾ, ಒಳ್ಳೆ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆನೇ ನಮಗೆ. ಸರ್, ಈಗ ಮರಗಳನ್ನು ಕಡಿತಾ ಇರುವಂಥದ್ದು, ಕಾಂಕ್ರೀಟ್ ನಿರ್ಮಾಣ, ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಬಟ್ ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗುತ್ತೆ ಮುಂದಿನ ಭವಿಷ್ಯವನ್ನು ನೋಡಿಕೊಂಡು. ಇಲ್ಲ ಅಂತಂದರೆ ಇದರ ಪರಿಣಾಮ ದೊಡ್ಡದಾಗಿ ಇರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಆರಂಭದಲ್ಲಿ ಈ ರೀತಿ ಸಮಸ್ಯೆಯನ್ನು ನೋಡ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಅಥವಾ ಆ ಸಮಸ್ಯೆನ ಕಣ್ಮುಂದೆ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಸೊ ಹಾಗಾಗಿ ಇನ್ಮೇಲೆ ಆದರೂ ರಾಜ್ಯ ಸರ್ಕಾರ ಏನು ಮಾಡ್ಬೋದು ಅಂದರೆ ತಜ್ಞರ ಜೊತೆಗೆ ಚರ್ಚಿಸಿ ಇನ್ಮೇಲೆ ಸರ್ ಹೇಳಿದಂಗೆ ಇಂಗು ಗುಂಡಿ ಮಾಡುವಂಥ ಕೆಲಸ ಆಗಬೇಕಾ, ಹೇಗೆ ಅಂತೇಳಿ ನೀವು ನೋಡ್ತಾ ಇದ್ರಿ. ಬೆಂಗಳೂರು ಅಭಿವೃದ್ಧಿ ಆಗೋದೇ ಬೇಡ, ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ಹೇಳ್ತಾ ಇದ್ರಿ. ಇದು ಏನಾಗಿದೆ, ಇಲ್ಲಿ ಬ್ಯಾಂಗ್ಳೂರು ಅಭಿವೃದ್ಧಿ ಯಾರಿಗೆ ಬೇಕಾಗಿದೆ ಅಂತಂದರೆ ಇಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರು ಯಾರ ಕೈಲಿದೆ ಇವತ್ತು, ರಾಜಕೀಯ ವ್ಯಕ್ತಿಗಳ ಕೈಲಿರ್ತಕ್ಕ. ಅವರಿಗೆ ಬೆಂಗಳೂರು ನಗರ ಯಾಕೆ ಬೆಳಿಬೇಕು ಅಂದರೆ ಅವರೆಲ್ಲ ಬೆಂಗಳೂರು ನಗರದ ಸುತ್ತಮುತ್ತ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಬೆಂಗಳೂರು ನಗರ ಬೆಳೀತಕ್ಕಂಥ ಅವಶ್ಯಕತೆ ಇರುತ್ತೆ. ಆದರೆ ನೀರು ಎಲ್ಲಿಂದ ತರ್ತೀರ? ಈಗ ಇಲ್ಲೇನಾಗಿದೆ, ಕೆರೆಗಳನ್ನೆಲ್ಲ ನಾವೆಲ್ಲ ಕೆರೆಗಳನ್ನು ಕೂಡ ಮುಗಿಸ್ಬಿಟ್ಟಿದ್ದೇವೆ, ಇಲ್ಲವೇ ಇಲ್ಲ. ಒತ್ತುವರಿ ಆಗಿರ್ತಕ್ಕಂಥದ್ದು ಕೆಲವು ಕೆರೆಗಳನ್ನು ಸಂಪೂರ್ಣವಾಗಿ ಸರ್ಕಾರದವರೇ ಒತ್ತುವರಿ ಮಾಡಿ ಲೇಔಟ್ಗಳನ್ನು ಮಾಡಿರೋದು ನೋಡ್ತಾ ಇದ್ದೀವಿ. ಈಗ ಮೊನ್ನೆ ಒಂದು ಭಾಳ ಆಘಾತಕಾರಿಯಾದ ಅಂಶ ಅಂತಂದರೆ ಕೆರೆಗಳ ಬಫರ್ ಝೋನನ್ನು ಕಮ್ಮಿ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಾ. ಈಗ ಮೊನ್ನೆ 1 ವಾರದಿಂದ ಒಂದು ಸರ್ಕ್ಯುಲರ್ ಕೊಟ್ಟು ಬಫರ್ ಝೋನ್ಗಳು ಯಾಕೆ ಬೇಕಾಗಿತ್ತು ಅಂದರೆ ಮಳೆ ನೀರು ಸರಾಗವಾಗಿ ಹರಿದು ಬರಲಿಕ್ಕೆ ಬಫರ್ ಝೋನ್ಗಳು ಬೇಕಿತ್ತು.
ಬಫರ್ ಝೋನ್ಗಳಿದ್ದಾಗ ನೀರು ಸರಾಗ ಹರಿವು. ಈ ಬಫರ್ ಝೋನ್ ತೆಗೆದ ಮೇಲೆ ಏನಾಗಿದೆ, ಕೆರೆಗಳ ಅಂಚಿನಲ್ಲಿ ಸುತ್ತಲೂ ಕಟ್ಟಡಗಳು ಅಥವಾ ಈ ವಸತಿ ಇವೆಲ್ಲ ಬಂದಾಗ ಏನಾಗ್ತದೆ, ಕೆರೆಗೆ ಬರ್ತಕ್ಕಂಥ ನೀರು ಕಮ್ಮಿ ಆಗ್ತದೆ. ರಾಜಕಾಲುವೆಗಳ ಒತ್ತುವರಿಯಿಂದ ಏನಾಗ್ತಾ ಇದೆ, ನೀರು ಸರಾಗವಾಗಿ ಹರಿದಲೆ ಬೇರೆ ಕಡೆಗೆ ನೀರು ಹರಿದು ಪ್ರವಾಹಗಳು ಆಗ್ತಾ ಇರ್ತಕ್ಕಂಥದ್ದು. ಸರ್, ಇದು ಸರ್ಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಜವಾಬ್ದಾರಿ ಇಲ್ಲ, ಜನಗಳಿಗೂ ಜವಾಬ್ದಾರಿ ಇಲ್ಲ ಸರ್. ಎಲ್ಲ 30-40 ಸೈಟ್ನಲ್ಲೂ ಕೂಡ 1 ಅಡಿ ಎಷ್ಟಾದರೂ ಸೆಟ್ ಬ್ಯಾಕ್ ಬಿಡಬೇಕು ಅಂತಿದ್ದು, 3 ಅಡಿಯಿಂದ ಈಗ 1 ಅಡಿ ಅದನ್ನು ಬಿಡುವುದಿಲ್ಲ. ಎಲ್ಲವನ್ನು ಕೂಡ ಕಾಂಕ್ರೀಟ್ ಹಾಕಿ ಬಿಡ್ತಾ ಇರ್ತಕ್ಕಂಥದ್ದು ನಮ್ಮ ಜನ. ಸರ್, ನಮ್ಮ ಜಾಗದಲ್ಲಿ ಇಳಿದ್ರೆ ನಮ್ಮ ಬೋರ್ವೆಲ್ನಲ್ಲೇ ಮತ್ತೆ ನೀರು ಬೀಳ್ತದೆ. ನಮ್ಮ ಜನಗಳಿಗೆ ದುರಾಸೆಯಿಂದ ಏನಾಗಿದೆ, 1 ಅಡಿ ಕೂಡ ಜಾಗ ಬಿಡ್ತಾ ಇಲ್ಲ, ಒತ್ತುವರಿಗಳನ್ನು ಮಾಡಿ ಕಟ್ತಾ. ಅಂದರೆ ಸೆಟ್ ಬ್ಯಾಕ್ ಬಿಡದಲ್ಲೇ ಜಾಗ ಕಟ್ಟದಲ್ಲೇ ಇರೋದು ಕೂಡ ಒಂದು ಈ ನೀರಿನ ಸಮಸ್ಯೆಗೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು. ಆಮೇಲೆ 30-40 ಸೈಟ್ನಲ್ಲಿ ಇವತ್ತು ಕೆ ಆರ್ ಪುರಂ ಕಡೆ 20 ಮನೆಗಳನ್ನು ಕಟ್ಟಿದ್ದಾರೆ ಒಂದೊಂದು ಕಡೆ. ಸರ್, ಇರೋದು 30 ಅಡಿ ರಸ್ತೆ, 20 ಅಡಿ ರಸ್ತೆ ಇರ್ತಕ್ಕಂಥದ್ದು. ಯಾವುದೋ ಒಂದು ಪೈಪ್ ಹಾಕಿರ್ತಾರೆ, 2 ಮನೆಗೆ ಅವರು ಆ ರೋಡ್ನಲ್ಲಿ ಇರ್ತಕ್ಕಂಥ 50 ಮನೆಗೆ ಹಾಕಿದ್ದ ಪೈಪಲ್ಲಿ ಕೊನೆಗೆ ಇವತ್ತು 500 ಮನೆಗಳಾಗಿರ್ತಕ್ಕಂಥದ್ದು ನೀರನ್ನು ಸಪ್ಲೈ ಮಾಡಲಿಕ್ಕೆ ಆಗ್ತಾಯಿಲ್ಲ ಸರ್ಕಾರಕ್ಕೆ, ಅಂದರೆ BWSSB. ಇದು ಒಂದು ಕಾರಣ. ಆಮೇಲೆ ಸರ್, ಬೆಂಗಳೂರು ನಗರದಲ್ಲಿ ಅವರ BWSSB ಅವರ ಅಂಕಿಅಂಶದ ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ಮನೆಗಳು ಅನಧಿಕೃತವಾಗಿ ನೀರನ್ನು ಸಂಪರ್ಕವನ್ನು ಪಡ್ತಿದ್ದಾರೆ. ಯಾವುದೇ ನೀರನ್ನು ಅವರು ದುಡ್ಡನ್ನು ಕಟ್ತಾ ಇಲ್ಲ. ಅಲ್ಲಿ ಭಾಳಷ್ಟು ಪೋಲಾಗ್ತಾ ಅವರೇ ಹೋಗ್ತಾ ಇದ್ದಾರೆ. ಇವತ್ತು ಬೆಂಗಳೂರು ನಗರಕ್ಕೆ ಏನು ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ, ಅದರಲ್ಲಿ 40% ನೀರು ಪೋಲಾಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್, ಇರೋ ನೀರನ್ನು ಸದ್ಬಳಕೆ ಮಾಡಬೇಕು, ಮಿತವ್ಯಯವಾಗಿ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ನಮ್ಮಲ್ಲಿ ಇದು ಆಗ್ತಾಯಿಲ್ಲ. ಜನಗಳದ್ದು ಜವಾಬ್ದಾರಿ ಇರ್ತಕ್ಕಂಥದ್ದು. ಈಗ ನಾವೊಂದು ಫ್ಲಶ್ ಮಾಡಿದಾಗ 5 ಲೀಟರ್ 5ರಿಂದ 10 ಲೀಟರ್ ನೀರು ಹೋಗ್ತದೆ. ಸರ್, ಅವಶ್ಯಕತೆ ಇದೆಯಾ? ಅಲ್ಲಿ ನಾವು ಇವತ್ತೆಲ್ಲ ಈ ಕೆಲವು ಭಾಳಷ್ಟು ವಿದೇಶಗಳಲ್ಲಿ ಇವತ್ತೇನಾಗಿದೆ, ಒಂದು ಸತಿ ನೀವು ಫ್ಲಶ್ ಮಾಡಿದರೆ 2 ಲೀಟರಲ್ಲಿ ಹೋಗ್ತಕ್ಕಂಥ ಅದು ಕ್ಲೀನ್ ಆಗ್ತಕ್ಕಂಥ ಟೆಕ್ನಾಲಜಿಯನ್ನು ಮಾಡಿದ್ದಾರೆ. ಇದನ್ನು ಯಾವುದು ಕಮೋಡನ್ನು ಆ ರೀತಿ ಡಿಸೈನ್ ಮಾಡಿದ್ದಾರೆ. ನಮ್ಮಲ್ಲಿ ಅದಾಗಬೇಕು ಸರ್. ಇವತ್ತು ನಮ್ಮಲ್ಲಿ ಕೆಲವು ಕಮೋಡ್ಗಳಲ್ಲಿ ಇವತ್ತು 10 ಲೀಟರ್ ಇದೆ. ಹೀಗಾಗಿ ನಮ್ಮಲ್ಲಿ ಇರತಕ್ಕಂಥ ನೀರನ್ನು ಸರಿಯಾಗಿ ಸದುಪಯೋಗ ಮಾಡಿದರೆ ಖಂಡಿತ ಆಗ್ತದೆ. ತಾವು ನೋಡಿರ್ಬೋದು, ವೆಹಿಕಲ್ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ವಾಹನಗಳನ್ನು ತೊಳಿಲಿಕ್ಕೆ ಇವತ್ತು ನಾವು ಲಕ್ಷಾಂತರ ಲೀಟರ್ ನೀರನ್ನು ಖರ್ಚು ಮಾಡ್ತಾ ಇದ್ದೀವಿ. ಕುಡಿಯುವ ನೀರನ್ನು ಜನಗಳಲ್ಲಿ ಪ್ರಜ್ಞೆ ಇರಬೇಕು ಸರ್. ಕುಡಿತಕ್ಕಂಥ ನೀರನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು ಅಂತಕ್ಕಂಥದ್ದು, ಅಪವ್ಯಯ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲಿರಬೇಕು. ನಮ್ಮ ಜನ ನೀವು ನೋಡಿರ್ಬೋದು, ಕಾಂಪೌಂಡ್ ತೊಳಿತಕ್ಕಂಥ ರಸ್ತೆಯೂ ಬೆಳಗ್ಗೆ ದಿವಸ ಪೈಪ್ ಹಾಕಿ ತೊಳಿತಾ ಇರ್ತಕ್ಕಂಥದ್ದು. ಜನಗಳಲ್ಲಿ ಎಲ್ಲಿಯವರೆಗೂ ಕೂಡ ನೀರಿನ ಬೆಲೆ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಈ ರೀತಿಯ ಒಂದು ನೀರನ್ನು ನಾವು ಅದನ್ನು ಅಪವ್ಯಯ ಅಂತೇಳಿ ಹೇಳ್ತೀವಿ ಮಾಡ್ತಾ ಇರ್ತಕ್ಕಂಥದ್ದು. ನೀರನ್ನು ಭಾಳ ಮಿತವಾಗಿ ಉಪಯೋಗಿಸಬೇಕು, ಅವಶ್ಯಕತೆ ಇಷ್ಟ ಉಪಯೋಗಿಸಬೇಕು. ಈ ರೀತಿಯ ಕಾರ್ಯಕ್ರಮಗಳಿಂದ ನಾವೇನಂದರೆ ನೀರಿನ ಬಳಕೆಯನ್ನು ಕಡಿಮೆ ಮಾಡ್ಬೋದು. ನೀರು ಅತ್ಯಮೂಲ್ಯವಾದಂಥ ಸರ್. ಇವತ್ತು ಶುದ್ಧ ಗಾಳಿ, ಶುದ್ಧ ನೀರು ಮತ್ತು ಶುದ್ಧ ಆಹಾರ ಮನುಷ್ಯನ ಮೂಲಭೂತ ಹಕ್ಕು. ಆದರೆ ಇವು ಮೂರೂ ಕೂಡ ಇವತ್ತು ನಮಗೆ ಶುದ್ಧವಾದ ನೀರು ಸಿಗ್ತಾ ಇಲ್ಲ, ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ, ಆಹಾರವೂ ಕೂಡ ಕಲಬೆರಕೆ. ಹೀಗಾಗಿ ಅಂದರೆ ನಾವು ವಿಷಯುಕ್ತವಾದ ಒಂದು ಜೀವನವನ್ನು ಇವತ್ತು ನಡೆಸ್ತಾ ಇದ್ದೀವಿ. ಜನಗಳ ಜವಾಬ್ದಾರಿ ಜೊತೆಗೆ ನಮ್ಮ ರಾಜಕೀಯ ಮುಖಂಡರು ಕೂಡ ಇದರ ಬಗ್ಗೆ, ಈ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು. ಅರುಣ್ ಸರ್, ಈಗ ಸಹಜವಾಗಿ ಇದೆಲ್ಲ ಸಮಸ್ಯೆ ಆಗೋದು ಜನಸಾಮಾನ್ಯರ ಮೇಲೆ. ಈಗ ದುಡ್ಡು ಕೊಟ್ಟು ನೀರನ್ನು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ 3 ತಿಂಗಳ. ಸೊ ಹಂಗಾಗಿ ಜನಸಾಮಾನ್ಯರು ಏನು ಮಾಡಬೇಕು, ಹೇಗೆ ಬದುಕಬೇಕು? ನೋಡಿ, ಜನಸಾಮಾನ್ಯರು ಮೊದಲು ಅವರು ಹಾಕಿರುವಂಥ ಓಟಿನ MLAಗಳಿಗೆ, MP ಗಳಿಗೆ, ಕಾರ್ಪೊರೇಟ್ಗಳಂತ ಇಲ್ಲ, ಸರ್ಕಾರಕ್ಕೆ ಹಿಡ್ಕೊಳ್ಳಿ, ಅಧಿಕಾರಿಗೆ ಹಿಡ್ಕೊಳ್ಳಿ. ನೋಡಿ, ಇವಾಗ ಉದಾಹರಣೆ ಕೊಡ್ತೀನಿ. ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೈರಸಂದ್ರ ವಾರ್ಡ್ ಇದೆ, ಜಯನಗರ ವಾರ್ಡ್ ಇದೆ. ಅದರಲ್ಲಿ ಬೈರಸಂದ್ರ ಕೆರೆ ಇದೆ. STP ಪ್ಲ್ಯಾಂಟ್ ಎಲ್ಲ ಇದೆ ಮೇಡಮ್. ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಎಲ್ಲ ಮಾಡಿ ಅದೆಲ್ಲ ತುಕ್ಕಿಡ್ದೋಗಿದೆ. BWSSB ಕೇಳೋದಂದರೆ ಅದು ನಾವು ನಮ್ಮ BBMP ಕೇಳಿದಾಗ BWSSB ಕೊಟ್ಬಿಟ್ಟಿದ್ದೀವಿ ಅಂತಾರೆ. ಅವರು ಇನ್ನೂ ಇದು ಮಾಡಿಲ್ಲ. ಅವ್ರು ಕೇಳಿದ್ರೆ ಇವರು ಓಕೆ ಅದೇ ಇದು ಮಾವಿನಕಾಯಿ ಚಿಪ್ಪಲ್ಲಿ ಮೊದಲು ಚಿಕ್ಕ ವಯಸ್ಸಲ್ಲಿ ಓಟೆ ಯಾರು ನಿನ್ನ ಬದಲು ಯಾರು ಅಂತ ಅವ್ರಿಗೆ ಹೊಡಿತಾ ಇದ್ವಲ್ಲ, ಆ ಥರ ಇವ್ರಿಗೂ ಹೊಡಿಬೇಕು. ಏನು ಮತ್ತು ಅದು ಮೇಡಮ್ ಹೇಳಿದಾಗೆ ಇವಾಗ ರಾಜಕಾಲುವೆಯಿಂದ ಮೇಜರ್ ಡ್ರೈನು, ಮೈನರ್ ಡ್ರೈನ್ ಎಲ್ಲ ಬರುತ್ತೆ. ಅದು ಬಂದು ಎಲ್ಲ ಕೆರೆಗೆ ಹೋಗಬೇಕು. ಕೆರೆ ಬಾವಿಗಳು ಒಂದು ಮುಖ್ಯ ಅಂಶ ನಾನು ಹೇಳ್ತೀನಿ. ಏನಂದರೆ ಅಂತರ್ಜಲ ಹೇಗಿದೆ ಅಂತ ನೋಡೋಕ್ಕೆ ಕಣ್ಣಾರೆ ನೋಡೋಕ್ಕಾಗಲ್ಲ, ಬಟ್ ಒಂದು ಕೆರೆ ಇಲ್ಲ ಬಾವಿ ನೋಡಿದ್ರೆ ಅಂತರ್ಜಲ ನಾವು ಗೊತ್ತಾಗುತ್ತೆ. ಕೆರೆ ನೀರು ಕೆಳಗಡೆ ಹೋದರೆ ಇಲ್ಲ ಬಾವಿ ನೀರು ಕೆಳಗಡೆ ಹೋದರೆ ಅಂತರ್ಜಲ ಕುಗ್ಗೋಗಿದೆ ಅಂತೇಳಿ ಪ್ರಕೃತಿಯ ಒಂದು ಇದು ವೆರಿ ಸಿಂಪಲ್. ನಾವೇನು ಡ್ರಿಲ್ ಹಾಕ್ಬಿಟ್ಟು ಏನು ಇದು ಮಾಡೋದು ಬೇಕಾಗಿಲ್ಲ, ಟೆಕ್ನಾಲಜಿ ಬೇಕಾಗಿಲ್ಲ.
ಯಾಕೆ ನಮ್ಮ ಪೂರ್ವಜರು ಹೇಳ್ಕೊಟ್ಟಿದ್ದು ಇಷ್ಟೇ, ಕೆರೆ ಬಾವಿಗಳು ನೋಡಿಪ್ಪ ನೀರು ತುಂಬಿದೆ ಅಂದರೆ ಅಂತರ್ಜಲ ಚೆನ್ನಾಗಿದೆ ಅಂತೇಳಿ, ನೀರು ಕುಗ್ಗೋಗಿದೆ ಅಂದರೆ ಅಂತರ್ಜಲ ಡಮಾರ್. ಓಕೆ, ಇವಾಗ ಮೋರಿ ನೀರುಗಳು ನಮ್ಮ ಚಿಕ್ಕಪೇಟೆಯಲ್ಲೇ ಸರ್, ಜಯನಗರ ಕಡೆಯಿಂದ ಚಿಕ್ಕಪೇಟೆ ಕಡೆಯಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಎಲ್ಲ ನೀರುಗಳು ಬಂದು ಅಲ್ಲಿ ಬೈರಸಂದ್ರ ಕೆರೆ ತುಂಬಬೇಕಲ್ಲ, ಹೆಂಗೂ ತಾವರೆಕೆರೆ ಮುಚ್ಚಾಕ್ಬಿಡ್ತು, ತಾವರೆಕೆರೆ ಇಲ್ಲ, ಇರೋದೊಂದು ಬೈರಸಂದ್ರ ಕೆರೆ, ಅದಾದರೂ ನೀರು ತುಂಬಬೇಕಲ್ಲ. ಇವ್ರು ಮಳೆ ನಿಂತೋದಾಗ ಬಂದು ಇವ್ರು ಅಲ್ಲಿ ನೀರು ಹಾಕೋದಲ್ಲಪ್ಪ, ಇದು BWSSBಗೆ ಹೇಳ್ತೀನಲ್ಲ ರೀ, ಇದೇ ನೀರು ಟ್ಯಾಂಕ್ ತುಂಬಿಸೋದಲ್ಲ ರೀ, ಇದು ಪ್ರಕೃತಿದು ತಿಳ್ಕೊಳ್ಳಿ ನೀವು, ಜನರಿಗೆ ಗೂಬೆ ಕುಂಡ್ರಿಸ್ಬೇಡಿ. ಭತ್ತೋದ್ಮೇಲೆ ತಂದು ನೀರು ತುಂಬಿಸೋದಲ್ಲ, ಅದೇ ನನ್ನ ಮೀನು ತೊಟ್ಟಿ ಅಲ್ಲ ಅದು. ಮಳೆ ಟೈಮಲ್ಲಿ ಎಲ್ಲ ನೀರುಗಳು, ಮಳೆ ನೀರು ಕಾಲುವೆಗಳಲ್ಲಿ ಬಂದು ಕೆರೆ, ದಟ್ ಈಸ್ ವಾಟ್ ನಮ್ಮ ಪೂರ್ವಜರಲ್ಲಿ ಕೆಂಪೇಗೌಡರು ಸಹ ಮಾಡಿದ್ದಾರೆ. ಇವಾಗ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇತ್ತು, ಅದು ಕೆರೆ, ಅದು ತುಂಬಿ ಇದಾದ ಅಂದರೆ ಈ ಕಡೆ ಕಂಠೀರವ ಸ್ಟೇಡಿಯಂ ಕೆರೆ ಬರೋದು, ಅದಾದಮೇಲೆ ನಮ್ಮ ಹಾಕಿ ಸ್ಟೇಡಿಯಮು, ಅದಾದಮೇಲೆ ನಮ್ಮ NGV, ಒಂದು ಕೆರೆ ತುಂಬಿ ಒಂದು ಕೆರೆ ಕನೆಕ್ಷನ್ ಇತ್ತು. ಇವಾಗ ಏನಾಯಿತು, ಆ ಕನೆಕ್ಷನ್ನ ಮೇಡಮ್ ಹೇಳಿದ್ರಲ್ಲ, ಅದು ಕನೆಕ್ಷನ್, ಇವಾಗ ಆ ಕನೆಕ್ಷನ್ನ ತುಂಡು ಮಾಡ್ಬಿಟ್ಟಾರೆ. ಅವ್ರಿಗೇನು ಗೊತ್ತಾ, ಆ ಕೆರೆ ಹಂಗೇ ಸಾಯಬೇಕು, ನೀರು ಇಲ್ಲೋದು ಹಂಗೆ ಸಾಯಿತು, ಅದು ಇದಾಗ್ಬಿಟ್ಟು ಅಂದರೆ ಅವ್ರು ಇದು ಮಾಡ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ಬಿಡ್ತೀನಿ, ಕಲ್ಯಾಣಿಗಳು, ದೇವಸ್ಥಾನಗಳಲ್ಲಿ ಕಲ್ಯಾಣಿಗಳಿತ್ತು ಸರ್, ಕಲ್ಯಾಣಿಗಳು ಅಂತರ್ಜಲ ಸಂರಕ್ಷಣೆಗೋಸ್ಕರ ಅದು ಇದು ಇವಾಗಿರೋ ನಮ್ಮ ಪಲ್ಲವಿ ಥಿಯೇಟರ್ ಕಲ್ಯಾಣಿ ಇದೆ, ಅದನ್ನ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಸರ್. ಮೇಡಮ್ ಅವರೇ, ಈಗ ಈ ನೀರಿನ ಬರ ಅನ್ನೋದು ಮಹಿಳೆಯರ ದಿನದ ಬದುಕಿನಲ್ಲಿ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅಂತೇಳಿ, ದೈನಂದಿನ ಬದುಕಿನಲ್ಲಿ? ಯಾವಾಗ ಸಾಟರ್ಡೆ ವಾರಕ್ಕೆ 1 ದಿನ ಅಥವಾ 2 ದಿನ ಬರುತ್ತೆ. ಈಗ ಸಿಟಿನಲ್ಲಿ ಡೈಲಿ ಬಿಡ್ಬೋದೇನೋ, ಮಾಹಿತಿ ಇಲ್ಲ, ಕೆಲವೊಂದು ಕಡೆಗೆ ಆಲ್ಟರ್ನೇಟ್ ಡೇ ಬಿಡ್ತಾರೆ ಅಂತ ಇದೆ. ಬಟ್ ನಮ್ಮ KR ಪುರ, ಮಹದೇವಪುರ ಆ ಕಡೆ ಎಲ್ಲ ವಾರಕ್ಕೆ 2 ದಿನ ಬಿಡೋದು. ಒಂದಿನ ಜಾಸ್ತಿ ನೀರು ಕೊಡ್ತಾರೆ, ಒಂದಿನ 1-2 ಅವರ್ ಕೊಡ್ತಾರೆ ನೀರು. ಆ ಒಂದು ದಿನ ನೀರಲ್ಲೇ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಫುಲ್ ಟೆನ್ಷನ್ನೇ. ಆ ನೀರು ಕೆಲಸದೊಳು ಬಂದರೆ ಪಾತ್ರೆ ಜಾಸ್ತಿ ಬಿಟ್ರು ಟೆನ್ಷನ್ನೇ, ಬಟ್ಟೆ ಒಗಿಬೇಕಾದ್ರೆ ಟೆನ್ಷನ್ನೇ. ಆ ನೀರು ಹೋಗ್ತಾ ಇದ್ರೆ ಪ್ರಾಣ ಹೋದಂಗೆ ಅನಿಸುತ್ತೆ. ಯಾಕೆಂದರೆ ಅಯ್ಯೋ ನೀರು ಹೋಗ್ಬಿಟ್ರೆ ಮತ್ತೆ ನಾವು 1,500ದಿಂದ 2,000 ರೂಪಾಯಿ ಕೊಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ವೀಕ್ ತನಕ ಮೇಂಟೈನ್ ಮಾಡಬೇಕಾಗತ್ತೆ ನೀರು. ಅವಾಗ ಏನಾದರೂ ಈಗ BWSSB ಅವರು ಕಾವೇರಿ ಆನ್ ವೀಲ್ಸ್ ಅಂತ ತಂದಿದ್ರು. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಹೇಳಿದರು, 1,000 ಲೀಟ್ರಿಗೆ 100 ರೂಪಾಯಿಗೆ ಕೊಡ್ತೀವಿ, ಆಮೇಲೆ 3,000 ಲೀಟ್ರಿಗೆ 400 ರೂಪಾಯಿ ಏನೋ, ಆಮೇಲೆ 8,000 ಲೀಟ್ರಿಗೆ ಅಂತೇನೋ ಹಾಕಿದ್ರು. ಬಟ್ ಇವಾಗ ಅದು 1000 ಲೀಟರ್ಸೇ ಇಲ್ವೇ ಇಲ್ಲ. ನಮಗೆ ನಾಳೆ ನೀರು ಬರುತ್ತೆ ಅಂತಿರುತ್ತೆ, ಇವತ್ತೊಂದು ಸ್ವಲ್ಪ ನೀರು ಬೇಕು ಅಂದ್ರೂ ಎಲ್ಲೂ ಸಿಕ್ಕಲ್ಲ. ನಾವು ಮತ್ತೆ ಫುಲ್ಲು 1,500 ಕೊಟ್ಟೆ ತೊಗೋಬೇಕಾಗತ್ತೆ. ಅದು ಪರಿಸ್ಥಿತಿ ತುಂಬ ಕಠಿಣವಾಗಿರುತ್ತೆ. ಈಗ ತುಂಬ ಜನ ಗಿಡಗಳಿಗೆ ನೀರು ಹಾಕಲಿಕ್ಕೂ ಆಲೋಚನೆ ಮಾಡಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಇದೆ. ಇದು ಸಮ್ಮರಲ್ಲಿ ತುಂಬ ಕಷ್ಟ ಆಗುತ್ತೆ ಸರ್. ಆಮೇಲೆ ಮಳೆ ನೀರನ್ನ ಇವರು ಮಳೆ ನೀರು ಕೊಯ್ಲು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲಿ ಸ್ಟೋರ್ ಮಾಡ್ತೀರಾ ಮಳೆ ನೀರು? ಸಂಪಲ್ಲಿ ಟ್ಯಾಂಕಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದರೆ, ನಾವು ಹೇಳ್ತಿರೋದು ಮೊದಲಿಂದನೂ ಎಲ್ಲ ಮರಗಳ ಸುತ್ತೂ ಕಾಂಕ್ರೀಟ್ ಹಾಕೋದು ನಿಲ್ಲಿಸಿ, ಕಟ್ಟೆ ಕಟ್ಟಿ, ರಿಂಗ್ಗಳು ಕಟ್ಟಿ, ಅಲ್ಲಿ ಮಳೆ ನೀರು ಬಂದರೆ ಅಲ್ಲೇ ಹಿಂಗಬೇಕು. ಆಮೇಲೆ ಮೋರಿನಲ್ಲಿನೂ ಪೈಪುಗಳು ಹಾಕಿ ಅಲ್ಲೇ ಹಿಂಗಿಸಿದ್ರೆ ಅಟ್ಲೀಸ್ಟ್ ಆ ನೀರು ಆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಎಷ್ಟೇ ಬೋರ್ವೆಲ್ಗಳು ಇದ್ರೂ ಏನು ಉಪಯೋಗ ಇಲ್ಲ. ಯಾಕೆಂದರೆ ಸಮ್ಮರಲ್ಲಿ ನೀರು ಬರೋಲ್ಲ, 15 ನಿಮಿಷ 20 ನಿಮಿಷ ಬರುತ್ತೆ. ಇನ್ನೂ ಕೆಲವೊಂದು ಕಡೆ ಈಗ 30-40 ಸೈಟಲ್ಲಿ ಹಾಕ್ಕೊಂಡಿರ್ತಾರಲ್ಲ, ಎಲ್ಲ ಮಧ್ಯರಾತ್ರಿ ಎದ್ದೇಳ್ತಾರೆ, ಎಲ್ಲ ನಿದ್ದೆ ಮಾಡಿದಾಗ ನಮ್ಮ ಬೋರಲ್ಲಿ ಸ್ವಲ್ಪ ನೀರು ಬಂದಿರುತ್ತೆ, ಆನ್ ಮಾಡೋಣ ಅಂತ. ಯಾಕೆಂದರೆ ಪಕ್ಕದ ಮನೆಯವ್ರು ಆನ್ ಮಾಡಿದ್ರೆ ಇಲ್ಲಿ ಬರೋದಿಲ್ಲ, ಸಿಗೋದಿಲ್ಲ. ಅದನ್ನು ಬೋರ್ವೆಲ್ ಇರೋರ ಪರಿಸ್ಥಿತಿನೂ ಹಾಗೆ. ಬೆಂಗಳೂರಿನ ಈ ಥರ ಪರಿಸ್ಥಿತಿ ಇದೆ. ನೀರಿಗಾಗಿ ಹಾಹಾಕಾರ. ಆಮೇಲೆ ಇನ್ನು ಸ್ಲಮ್ಗಳೆಲ್ಲ ನೀರು ಬರೋಲ್ಲ, ಎಲ್ಲ ಮೋಟರ್ಗಳು ಹಾಕ್ಕೊತಾರೆ. ಮೋಟರ್ಗಳು ಹಾಕ್ಕೊಂಡು ನೀರನ್ನ ಕದಿಯೋದೇ ಜಾಸ್ತಿ ಆಗಿದೆ. ಕರೆಂಟ್ ಶಾಕ್ ಹೊಡೆದು ಹೋಗುತ್ತೆ. ಆಮೇಲೆ ಎಲ್ಲ ಕಡೆಗೂ ಅಷ್ಟೇ ಮೋಟ್ರುಗಳು ಹಾಕಿ ನೀರು ಎಳೆಯೋದು. ಆಮೇಲೆ ಇವ್ರು ಯಾವುದೂ ಪೈಪ್ಗಳು ಹಾಕಿ ಒಂದು 20 ವರ್ಷ ತನಕ ಆಗಿದೆ ಕೆಲವೊಂದೆಲ್ಲ. ಅಂಡರ್ಗ್ರೌಂಡಲ್ಲೇ ಲೀಕೇಜ್ ಆಗ್ತಾ ಇದೆ. ನಾವು ಹೇಳಿದ್ವಿ ಸರ್, ಕೆಲವೊಂದೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ 200 ಅಪಾರ್ಟ್ಮೆಂಟಿಗೆಲ್ಲ STP ಅಂತ ಕೊಟ್ಟಿದ್ದಾರೆ. STP ಕೊಟ್ಟಾಗ ಅದನ್ನು ಅವರು ರೀಸೈಕಲ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ತಿದ್ದಾರೆ, ಫ್ಲೆಶ್ಗೆ ಪ್ಲಸ್ ಇದಕ್ಕೆ ಯೂಸ್ ಮಾಡಬೇಕಂತ, ವಾಟ್ರಿಂಗ್ಗೆ ಯೂಸ್ ಮಾಡಬೇಕಂತ ಕೊಟ್ಟಿದ್ದಾರೆ. ಅದು ಎಷ್ಟು ಸಕ್ಸಸ್ಫುಲ್ ಆಗ್ತಿದೆ ಅಂತ ಗೊತ್ತಿಲ್ಲ, ಎಲ್ಲ ಕಡೆಗೂ ಇಲ್ಲ. ಬಟ್ ಇಂಡಿಪೆಂಡೆಂಟ್ ಮನೆಗಳು ಒಂದು 60-40 ಮನೆಗಳಿದ್ರೆ, 60-40 ಸೈಟ್ ಇತ್ತು, ಅಥವಾ 30-40 ಸೈಟಲ್ಲೇ 10ರಿಂದ ಸರ್ ಹೇಳ್ದಂಗೆ 15-16 ಮನೆಗಳು ಕಟ್ಟಿರ್ತಾರೆ. ಯಾಕೆಂದರೆ ಒಂದೊಂದು ಚಿಕ್ಕ ಚಿಕ್ಕ ಮನೆಗಳು ಕಟ್ತಾರೆ, ಆ ಮನೆಯಲ್ಲಿ 4-5 ಜನ ಇರ್ತಾರೆ. ಆಮೇಲೆ ಇವರು BWSSB ಯಾವ ಥರ ಬಿಲ್ ಹಾಕ್ತಾರೆ ಅಂದರೆ, ಈಗ ದೊಡ್ಡ ಮನೆಯಲ್ಲಿ ಇಬ್ಬರೇ ಇದ್ರೂ ಅವ್ರಿಗೆ ವಾಟರ್ ಬಿಲ್ ಜಾಸ್ತಿ, ಮನೆ ಹೈಟು ಮತ್ತೆ ವಿಡ್ತಿಂದ ನೋಡಿ ಲೆಕ್ಕ ಹಾಕ್ತಾರೆ ಹೊರತು ಜನಗಳನ್ನ ನೋಡಲ್ಲ. ಈಗ ಒಂದು ಮನೆಯಲ್ಲಿ ಅದೇ ನಮ್ಮ ಮನೆಯಲ್ಲಿ ನಮಗೆ 2,000 ಬಿಲ್ ಬರ್ತಾ ಇದ್ರೆ, ಪಕ್ಕದ ಮನೆಯಲ್ಲಿ ಅದೇ ಸೈಜಲ್ಲಿ ಅವನು 10 ಪೋರ್ಷನ್ಸ್ ಕಟ್ಟಿರ್ತಾನೆ, ಅಲ್ಲಿ 25 ಜನ ಇರ್ತಾರೆ, ಅವ್ರಿಗೆ ಕಡಿಮೆ ನೀರು ಬಿಲ್ ಬರುತ್ತೆ. ಇದೆಲ್ಲ ಅವೈಜ್ಞಾನಿಕವಾಗಿದೆ. ನೀರು ಸೋರಿಕೆ ತಡೆಗಟ್ಕೋಬೇಕು. ಆಮೇಲೆ ಎಕ್ಸಸ್ ನೀರು
ಅದನ್ನು ಸ್ಟಾಪ್ ಮಾಡಬೇಕು. ಆಮೇಲೆ BWSSB ಅವರು ಸ್ಮಾಲ್ ಕ್ವಾಂಟಿಟಿನಲ್ಲಿ ನೀರು ಕೊಡಬೇಕಾಗುತ್ತೆ. ಸಾಮಾನ್ಯ ಜನರು ಎಲ್ಲರೂ 2,000 3,000 ಕೊಟ್ಟು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈಗ ಎಷ್ಟು ಇನ್ಫ್ಲೇಷನ್ ಇದೆ, ಕಷ್ಟ ಇದೆ ಎಲ್ಲರಿಗೂ. ಅದನ್ನು ಅವರು ಗಮನ ಹರಿಸಿದ್ರೆ, ಈಗ ಬ್ಯಾಚುಲರ್ಸ್ ಇರ್ತಾರೆ ಸರ್, ನಾಳೆ ನೀರು, ಆಮೇಲೆ ವಿಲೇಜಲ್ಲಿ ಇಲ್ಲ ಸ್ಮಾಲ್ ಟೌನಲ್ಲಾದರೆ ನಮ್ಗೆ ಏನಾದರೂ ಒಂದು ಬಕೆಟ್ ನೀರು ಕೊಡು ಅಂತ ಯಾರಾದರೂ ಅಕ್ಕಪಕ್ಕದಲ್ಲಿ ಕೇಳ್ಬೋದಾಗಿತ್ತು. ಈಗ ಬೆಂಗಳೂರಿನಲ್ಲಿ ಯಾರೂ ನೀರು ಕೊಡೋದಿಲ್ಲ. ಅದು ಖಂಡಿತ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಸಮ್ಮರ್ ತುಂಬ ಕಷ್ಟ ಇದೆ. ವೀರೇಶ್ ಸರ್, ಈಗ ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕಾಗುತ್ತೆ, ಅಂದರೆ ಮಿತವಾಗಿ ನೀರನ್ನು ಬಳಸ್ಕೋಬೇಕು ಈ ಸಮಯದಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಬಟ್ ಇದು ನೀರನ್ನ ಸಂಸ್ಕರಣೆ ಮಾಡುವಂಥದ್ದು ಎಲ್ಲಿಂದ ಜಾಗೃತಿ ಆಗಬೇಕು ಸರ್? ನೀರಿನ ಒಂದು ಮಿತವ್ಯಯ, ಎರಡನೇದು ನೀರನ್ನು ನಾವು STPಗಳನ್ನು ಕಂಪಲ್ಸರಿ ಮಾಡಬೇಕು. ಮುಂಚೆ 20 ಮನೆಗಿಂತ ಜಾಸ್ತಿ ಇದ್ದರೆ, ವಸತಿ ಸಂಕೀರ್ಣದಲ್ಲಿ 20 ಮನೆ ಇದ್ದರೂ ಕೂಡ ಕಡ್ಡಾಯ ಇತ್ತು. ಆದರೆ ಅವರ ಯಾವುದೋ ಒಂದು ಈ ಲಾಬಿ ಇದು ಬಿಲ್ಡರ್ಸ್ ಲಾಬಿಯಿಂದ ಏನು ಮಾಡಿದ್ದಾರೆ, ಅದು ಇವತ್ತು 120 ಮನೆಗೆ ತಂದು ನಿಲ್ಲಿಸಿದ್ದಾರೆ ಸರ್. ನಾವು ನೀರನ್ನು ಮರುಬಳಕೆ ಮಾಡಬೇಕು. ತಾವು ನೋಡಿರ್ಬೋದು ಸಿಂಗಾಪುರಲ್ಲಿ ಯಾವ ಸ್ಥಿತಿ ಬಂದಿದೆ ಅಂದರೆ, ನೀರು ವಾರಕ್ಕೊಂದು ದಿವಸ ಅಂತೆ ಸ್ನಾನ ಮಾಡ್ತಕ್ಕಂಥದ್ದು, ಅಷ್ಟು ಇವತ್ತು ತೊಂದರೆ ಆಗಿರ್ತಕ್ಕಂಥದ್ದು. ಬ್ಯಾಂಗ್ಳೂರಿನಲ್ಲಿ ಅಟ್ಲೀಸ್ಟ್ ನಮಗೆ ನೀರು ಸಿಗ್ತಾ ಇದೆ. ಬಟ್ ಇದರಲ್ಲಿ ಏನಾಗಿದೆ, ಇದು ನೀರಿನ ಗುಣಮಟ್ಟ ಇವತ್ತು ಖಂಡಿತ ಇಲ್ಲ ಸರ್. ಇವತ್ತು ನೀರು ನಾನು ಹೇಳಿದ್ದು ಪ್ರತಿ ಮನೆಗಳಲ್ಲೂ ಕೂಡ ಇವತ್ತು ROಗಳನ್ನು ಇವತ್ತು ಕಡ್ಡಾಯವಾಗಿ ಎಲ್ಲ ಮನೆಗಳವರು ಕೂಡ ಒಂದು ಫಿಲ್ಟರ್ಗಳನ್ನು ಇಟ್ಕೊಂಡು ನಾವು ಆ ಫಿಲ್ಟರ್ ನೀರನ್ನು ಕುಡಿತಾ ಇದ್ವಿ. ಅದು ಕೂಡ ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥದ್ದು. ಹೇಳ್ತಾರೆ, ನೀವು ROನಲ್ಲಿ ನೀರು ಕುಡಿದ್ರೆ ಅದು ಇನ್ನೂ ಮಿನರಲ್ಸ್ ಎಲ್ಲ ಹೋಗ್ತದೆ, ಅದನ್ನು ಕುಡಿಬೇಡಿ ಅಂತಕ್ಕಂಥದ್ದು. ಆದರೆ ಇದು ಈ ಸಮಸ್ಯೆಗೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಚಳುವಳಿಯನ್ನೇ ನಾವು ಮಾಡಬೇಕು. ಜನಗಳಲ್ಲಿ ಒಂದು ಅವೇರ್ನೆಸ್ಸನ್ನು ಮಾಡ್ತಕ್ಕಂಥದ್ದು, ನೀರನ್ನು ಉಳಿತಾಯದ ಬಗ್ಗೆ, ನೀರನ್ನು ಬಳಕೆ ಬಗ್ಗೆ. ಮತ್ತು BWSSBಯಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅವಾಂತರಗಳು 45% ಅವರದೇ ಏನು ವೇಸ್ಟೇಜ್ ಆಗ್ತಾಯಿದೆ. ಇದುವರೆಗೂ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ತಾಯಿಲ್ಲ. ಬೆಸ್ಕಾಮ್ನವ್ರು ಮಾಡಿದ್ರು, ಅವರಲ್ಲೂ ಕೂಡ ಲೀಕೇಜನ್ನು ತಡಿಲಿಕ್ಕೆ ಆಡಿಟ್ ಅಂತ ಮಾಡ್ತಾರೆ. ಯಾವುದು ಪವರ್ ಆಡಿಟ್ ಅಂತ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಪವರ್ ಲಾಸ್ ಆಗ್ತಾ ಇದೆ, ಎಲ್ಲಿ ಥೆಫ್ಟ್ ಆಗ್ತಾ ಇದೆ, ಅದನ್ನು ಹುಡುಕುತ್ತಾ ಅಂತ ಕೆಲಸ ಆಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಈ ಕೆಲಸ ಇವತ್ತುವರೆಗೂ ಆಗ್ತಾ ಇಲ್ಲ. ಆಮೇಲೆ ಅನಧಿಕೃತ ಇದಿದೆ ಸರ್, ಸಂಪರ್ಕಗಳನ್ನು ತೊಗೊಂಡಿದ್ದಾರೆ. ಮನೆ ಕಟ್ಟೋರೆಲ್ಲ ಕೂಡ ಅನಧಿಕೃತವಾಗಿ ಕುಡಿಯೋ ನೀರನ್ನು ಉಪಯೋಗಿಸ್ತಾ ಇದ್ದಾರೆ. ಸಮ್ಮರಲ್ಲಿ ನೀವು ಕಡ್ಡಾಯವಾಗಿ ಕಟ್ಟಡಗಳ ನಿರ್ಮಾಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇಲ್ಲದಿದ್ದರೆ ಏನಾಗ್ತದೆ, ಜನಗಳಿಗೆ ನೀರನ್ನು ಕುಡಿಲಿಕ್ಕೂ ಕೂಡ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ. ಕಠಿಣ ಕ್ರಮಗಳನ್ನು ಖಂಡಿತ ಮಾಡಬೇಕು. ಆಮೇಲೆ ಈ ಕಾರ್ ವಾಷಿಂಗ್ ಸಮಯದಲ್ಲಿ ವಿಪರೀತವಾಗಿ ರೇಟ್ ಹಾಕಬೇಡಿ ಅಂತ ಹೇಳ್ತಾ ಇದ್ರಿ, ಯಾವುದು ಜಲಮಂಡಳಿಯಿಂದ ನೀರಿನ ಮೇಲೆ. ಅಲ್ಲ ಸರ್, ಅವ್ರು ಭಾಳ ಅವೈಜ್ಞಾನಿಕವಾಗಿ ಹಾಕ್ತಾ ಇದ್ದಾರೆ. ಅವರು ಭಾಳಷ್ಟು ಜಾಸ್ತಿ ಆಗಿದೆ. ಇವತ್ತು ನಮಗೆಲ್ಲ 500,000 ರೂಪಾಯಿ ಬರ್ತಾ ಇದ್ದಿದ್ದು ಪ್ರತಿ ತಿಂಗಳು 2,000 3,000 ರೂಪಾಯಿ ಬರ್ತದೆ. ಜನ ಎಲ್ಲಿಂದ ಕೊಡಬೇಕು? ಆದರೆ ಒಂದು ಕಡೆ ನೀವು ಕೊಡೋರ ಹತ್ರ ವಸೂಲಿ ಮಾಡ್ತಾ ಇದ್ದೀರಾ. ಅನಧಿಕೃತ ಸಂಪರ್ಕಗಳ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ನೀವು ಅಲ್ಲಿ ಯಾಕೆ ಅಂದರೆ ಅದು ವೋಟ್ ಬ್ಯಾಂಕ್ ಆಗಿದೆ. ಯಾವುದೇ ರಾಜಕೀಯ ಪಾರ್ಟಿಗಳು ಅಲ್ಲಿ ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಹೀಗಾಗಿ ನಾವು ಇವತ್ತು ದಂಡವನ್ನು ಕೊಡಬೇಕಾಗಿದೆ. ಅವರು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇದೆ. BWSSB ಖಂಡಿತ ಮುಚ್ಚಬೇಕು ಸರ್. ಅಲ್ಲಿ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೂ ನಡೀತಾ ಇಲ್ಲ. ಯಾವುದೇ ಜನಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಇದುವರೆಗೂ ಕೂಡ ಶುದ್ಧ ನೀರನ್ನು ಕೊಡ್ತಾ ಹೇಳ್ತಾ ಇಲ್ಲ. ತಾವು ನೋಡಿರ್ಬೋದು ಬ್ಯಾಂಗ್ಳೂರಿನಲ್ಲಿ ಮೊನ್ನೆ ಇದರಲ್ಲಿ ಶಿವಾಜಿನಗರಲ್ಲಿ ವರದಿಯಾಗಿರೋ ಇದರಲ್ಲಿ ಕೊಳಚೆ ನೀರಿನ ಕುಡಿಯುವ ನೀರಿನ ಜೊತೆ ಸೇರಿ ಸುಮಾರು ಭಾಳಷ್ಟು ಜನ ಇದು ಹಾಸ್ಪಿಟಲ್ಗೆ ಸೇರ್ತಕ್ಕಂಥ ಪರಿಸ್ಥಿತಿ ಬಂತು. ಹೀಗಾಗಿ ಅವರಿಗೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲ. ಅವರು ಕುಡಿಯುವ ನೀರನ್ನು ಸಪ್ಲೈ ಮಾಡ್ತಾ ಇಲ್ಲ. ಅವರು ಅಂದರೆ ಕುಡಿಯುವ ನೀರಿನ ಮಟ್ಟದ ಬಗ್ಗೆ ಕೂಡ ಅವ್ರಿಗೆ ಇದಿಲ್ಲ. ಆಮೇಲೆ STPಗಳ ಬಗ್ಗೆ ಅವರು ಗಮನ ಹರಿಸ್ಬೇಕು ಸರ್. ಕಂಪಲ್ಸರಿ STPಗಳು ಮತ್ತು ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದಂಥ ಮನೆಗಳಿಗೆ ನಿರ್ದಾಕ್ಷಿಣ್ಯವಾಗಿ ಇದನ್ನು ನೀರನ್ನು ಸಂಪರ್ಕವನ್ನು ನಿಲ್ಲಿಸ್ತಕ್ಕಂಥ ಅವ್ರಿಗೆ ಇದಿದೆ. ಇಂತಹ ಕಠಿಣ ಕ್ರಮಗಳನ್ನು ನಾವು ತಗೊಳ್ಬೇಕು ಅಂತಕ್ಕಂಥದ್ದು. ಅರುಣ್ ಸರ್, ಕ್ವಿಕ್ ಆಗಿ ಕೊನೆದಾಗಿ ಏನು ಹೇಳ್ತೀರಿ? ನೋಡಿ, ನೀರು ಸರಬರಾಜು ಮಾಡ್ತೀರಲ್ಲ, ಅದರಲ್ಲೂ ಒಂದು ದೊಡ್ಡ ಇದಿದೆ ನೋಡಿ. ಇವಾಗ ಮೇಡಮ್ ಹೇಳಿದಾಗೆ ಇವಾಗ ಎಲ್ಲರೂ 1,000 ಲೀಟ್ರ್ ಟ್ಯಾಂಕ್ ಫಿಲ್ ಮಾಡಿ ಒಂದು ಕೆಲಸ ಮಾಡಿ ಅದಕ್ಕೊಂದು ಮೀಟ್ರ್ ಹಾಕ್ಬಿಟ್ಟು ಎಷ್ಟು ನೀರು ಕೊಟ್ಟರೆ ಅದಕ್ಕೆ ಪ್ರೋರೇಟಾ ಬೇಸಿಸಲ್ಲಿ ಇದು ಮಾಡಿ ಯಾಕ್ರಿ ದೋಸ್ತಾ ಇದ್ದಾರೆ. ಸಿಂಪಲ್ ಟೆಕ್ನಿಕ್ಕು. ಎಲ್ಲ ಟ್ಯಾಂಕರ್ಗಳಲ್ಲಿ ನೋಡಪ್ಪ BWSSB ಅವರೇ ಮತ್ತು ಬೇರೆ ಪ್ರೈವೇಟ್ ಟ್ಯಾಂಕರು ಅಷ್ಟೇ 1,000 ರೂಪಾಯಿ ಇದು ಮಾಡ್ಕೊಂಡು ಇಷ್ಟೇ ನೀರು ಬಿಡೋದು, ಅರ್ಧ ಟ್ಯಾಂಕ್ ತೊಗೊಂಡು ಹೊಂಟೋಗ್ಬಿಡ್ತಾರೆ. ಮೀಟ್ರ್ ಹಾಕ್ಬಿಟ್ಟು ಎಷ್ಟು ನೀರಾಗಿದೆ ಪ್ರೋರೇಟಾ ಬೇಸಿಸ್. ಮತ್ತು ಇನ್ನೊಂದು ದಯವಿಟ್ಟು ಮಾನವೀಯ ದೃಷ್ಟಿಯಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ನಮಗಂತೂ ಎಲ್ಲ ಕುಡಿಯೋ ನೀರು ಸಿಕ್ಬಿಡುತ್ತೆ. ಏನು ಪ್ರಾಣಿ ಪಕ್ಷಿಗಳಿಗೆ ಅಲ್ಲಲ್ಲಿ ಹೊರಗಡೆ ಹಳೆ ಕಾಲದಲ್ಲಿ ಹಸುಗಳಿಗೆ ನೀರಿಗಂತೇಳಿ ಇಡ್ತಾ ಇದ್ರು, ಪಕ್ಷಿಗಳಿಗೂ ನೀರು ಇಡ್ತಾ ಇದ್ರು. ಇವಾಗ ಅದಕ್ಕೂ ಇಲ್ಲ ನೀರು. ಎಲ್ಲ ಕಡೆ ಇಡಬೇಕು. ಪ್ರಾಣಿ ಕಲ್ಯಾಣ ಮಂಡಳಿನೂ ಹೇಳಿದೆ, ಡೈರೆಕ್ಟ್ರು ಪಶುಸಂಗೋಪನೆ ಹೇಳಿದೆ, ಪಾಲಿಕೆ ಅವರು ಎಲ್ಲರೂ ಮನೆಯವರು ಹೊರಗಡೆ ನೀರು, ಯಾಕಂದರೆ ಅದು ಧರ್ಮನೇ, ಇದು ನಮ್ಮ ಹಿಂದೂ ಧರ್ಮ.
ಮನುಷ್ಯರಿಗೆ ನೀರು ಕುಡಿಯೋ ನೀರಲ್ಲ, ಪ್ರಾಣಿ ಪಕ್ಷಿಗಳಿಗೂ ಇಟ್ಟಂದ್ರೆ ಒಂದು ಒಳ್ಳೆ ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ ಬೇಸಿಗೆ ಆರಂಭದಲ್ಲೇ ಈ ರೀತಿಯ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಏನು ಮಾಡಬೇಕು ಅಂತ ಹೇಳಿದ್ರೆ ಇರುವಂಥ ನೀರನ್ನು ಮಿತವಾಗಿ ಬಳಸಬೇಕು. ಆಮೇಲೆ ಇದೇ ಒಂದು ಚಾನ್ಸ್ ಅಂತೇಳಿ ಈ ಟ್ಯಾಂಕರ್ ಮಾಫಿಯಾದವರು ಅಥವಾ ಟ್ಯಾಂಕರ್ ಮಾಲೀಕರು ಇದ್ದಾರಲ್ಲ, ವಿಪರೀತವಾಗಿ ರೇಟ್ ಹಾಕೋದನ್ನ ನಿಲ್ಲಿಸಬೇಕಾಗತ್ತೆ. ಎಷ್ಟು ಬೇಕು, ಒಂದು ಟ್ಯಾಂಕರ್ ಎಷ್ಟು ರೇಟ್ ಇರುತ್ತೆ ಅಷ್ಟೇ ಆಗಬೇಕಾಗತ್ತೆ. ಆಮೇಲೆ ಇನ್ಮೇಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಮಳೆ ಬಂದಾಗ ಯಾವ ರೀತಿ ಈಗ ಆ ನೀರನ್ನು ಸಂಸ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.